ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೆ ನಮಃ. ಗುರುಪೌರ್ಣಮಿಯ ವಿಶೇಷ ದಿನದಲ್ಲಿ ಸದ್ಗುರುಗಳಾದಂತ ಪ್ರಭುಜಿಯವರಿಗೆ ವಿಶೇಷವಾದಂತ ನಮನಗಳನ್ನು ಸಲ್ಲಿಸ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ವಂದನೆಗಳು. ನಾವು ನಿನ್ನೆ ದಿವಸ ಎಲ್ಲ ಗುರುಪೌರ್ಣಮಿನ ಆಚರಣೆ ಮಾಡಿದ್ದೀವಿ. ಅದ್ರ ಬಗ್ಗೆ ಕೆಲವು ವಿಚಾರನ ನಾವು ತಿಳ್ಕೊಳಕ್ ಮುಂಚೆ ಈ ಧ್ಯಾನವನ್ನ, ಮಾತೆಯ ಒಂದು ಧ್ಯಾನವನ್ನ ಮಾಡೋಣ. ಪದ್ಮಾಸನಸ್ತಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯದಂ ಭಕ್ತಾನಾಂ ಬೃಂಭವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾ. ಓಂ ಶ್ರೀ ಮಾತ್ರೆ ನಮಃ. ನಾವು ನಿನ್ನೆ ಗುರುಪೌರ್ಣಮಿಯನ್ನ ಆಚರಣೆ ಮಾಡಿದ್ದೀವಿ. ಇದು ಎಂತ ಒಂದು ಶ್ರೇಷ್ಠವಾದ ದಿನ ಅಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ, ಅಂತ ಶ್ರೇಷ್ಠವಾದಂತ ದಿನ ಈ ಗುರುಪೌರ್ಣಮಿ ಅನ್ನೋದು. ಅಂತ ಅಂದ್ರೆ ಗು ಅಂದ್ರೆ ಏನಪ್ಪಾ ಅಂತಂದ್ರೆ ಅಂಧಕಾರ ಅಂತಾರೆ. ಗು ಅಂದ್ರೆ ಸಂಸ್ಕೃತದಲ್ಲಿ ಅಂಧಕಾರ ಅಂತ ಹೇಳ್ತಾರೆ. ರಾ ಅಂತಂದ್ರೆ ಬೆಳಕು. ಅಂದ್ರೆ ಈ ಜಗತ್ತು ಏನಾದ್ರೆ ಅಜ್ಞಾನದಿಂದ ತುಂಬಿರೋಂತ ಈ ಜಗತ್ತಿಗೆ ಜ್ಞಾನವೆಂಬ ಒಂದು ಬೆಳಕನ್ನ ಕೊಟ್ಟು ಆ ಬೆಳಗಿಸ್ತಾ ಇರ್ತಕ್ಕಂಥ ಆ ಮಹಾಚೇತನವಾದಂತ ಗುರು ಪರಂಪರೆಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಈ ದಿನದ ಒಂದು ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಏನು ನಾವು ಗುರು ಅಂತಂದ್ರೆ ಈ ಜ್ಞಾನನ ಕೊಡೋರು ಅಂತ ತಿಳ್ಕೊಂಡು, ಅಂದ್ರೆ ಈ ಜಗತ್ತಿಗೆ ಬಂದ ತಕ್ಷಣ ಈ ಪ್ರತಿಯೊಬ್ಬ ಜೀವಿ ಕೂಡ ಈ ಜಗತ್ತಿಗೆ ಬಂದಾಗ ಅಜ್ಞಾನದಿಂದ ತುಂಬಿರ್ತಾನೆ. ಅವನ ಒಳಗೆ ಜ್ಞಾನ ಅನ್ನೋದು ಇರುತ್ತೆ, ಆದ್ರೆ ಅದನ್ನ ಹೊರಗ್ ತರ್ಬೇಕು ಅಂದ್ರೆ ಆ ಗುರುವಿಂದ ಮಾತ್ರ ಸಾಧ್ಯ. ಆ ಗುರು ಮಾರ್ಗ ತೋರಿಸ್ತಾರೆ. ನಿನ್ನ ಜ್ಞಾನ ಹೀಗಿದೆ, ನೀನ್ ಹೊರಗ್ ಬಾ, ಈ ಜಗತ್ನಲ್ಲಿ ನಿನ್ನ ಜ್ಞಾನವನ್ನ ಬೆಳೆಸ್ಕೊ ಅಂತಂದ್ಬಿಟ್ಟು ಆ ಗುರುಗಳು ನಮ್ಮನ್ನ ಮಾರ್ಗದರ್ಶನದಿಂದ ನಮ್ಮ ಅಜ್ಞಾನವನ್ನ ತೊಲಗಿಸಿ, ಅಂಧಕಾರ ಅಂತ ಏನಿದೆ ಅದನ್ನ ತೊಲಗಿಸಿ ನಮ್ಗೆ ಬೆಳಕನ್ನ ಮೂಡಿಸ್ತಾರೆ. ಅಂದ್ರೆ ಈ ಗುರು ಅಂದಾಗ ನಾವು ಆ ಅಂಧಕಾರವನ್ನ ತೊಲಗಿಸ್ತಾರೆ ಅಂತ ಅಂದಾಗ ಈ ಪ್ರತಿಯೊಂದು ಜ್ಞಾನ ಅನ್ನೋದು ನಮ್ಗೆ ಈ ಪ್ರಪಂಚದಲ್ಲಿ ಬೇಕಲ್ವಾ. ಈ ಜಗತ್ನಲ್ಲಿ ಹುಟ್ಟಿದ ತಕ್ಷಣ ನಮ್ಗೆ ಏನು ಗೊತ್ತಿರಲ್ಲ. ಕೊನೆಗೆ ನಾವು ಹೇಗೆ ಜೀವನ ಮಾಡ್ಬೇಕು, ಹೇಗೆ ತಿನ್ಬೇಕು, ಆಹಾರನ ಹೇಗ್ ತಯಾರು ಮಾಡ್ಕೋಬೇಕು, ಅದಕ್ಕೂ ಕೂಡ ಹೇಗ್ ತಯಾರು ಮಾಡ್ಬೇಕು ಅನ್ಬೇಕಾರೆ ಅದಕ್ಕೂ ಗುರು ಬೇಕಲ್ವ ನಮ್ಗೆ. ನಾವ್ ಏನೇನೋ ಹಾಕ್ಬಿಟ್ಟು ತಯಾರು ಮಾಡಿದ್ರೆ ಅದು ಆಗಲ್ಲ. ಅದು ಒಬ್ರಿಂದ ನಾವ್ ಕಲ್ತ್ಕೊಂಡ್ರೆ ಅದು ಗುರು ಅಂತಾನೆ ಆಯ್ತಲ್ವಾ. ಪ್ರತಿಯೊಂದು ಈ ವ್ಯಾವಹಾರಿಕ ಜೀವನದಲ್ಲೂ ಕೂಡ ನಾವು ಪ್ರತಿಯೊಂದು ವಿದ್ಯೆಯನ್ನು ಕಲಿಯಕ್ಕೆ ಆ ಗುರು ಅನ್ನೋದು ನಮ್ಗೆ ಅವಶ್ಯಕವಾಗಿ ಬೇಕೇ ಬೇಕು. ಮತ್ತೆ ಈ ಆಧ್ಯಾತ್ಮಿಕ ಕಡೆಗೆ ಹೋದಾಗ ನಾನ್ ಯಾರು, ನಾನು ಈ ಜಗತ್ತಿಗೆ ಹೇಗ್ ಬಂದಿದ್ದೀನಿ ಅನ್ನೋ ವಿಚಾರನ, ಈ ಮನುಷ್ಯ ಜೀವನ ಅನ್ನೋದು ಅತ್ಯುತ್ತಮವಾದ ಜೀವನ, ಅದನ್ನ ನಾವು ತಿಳ್ಕೊಳ್ಳೇಬೇಕು. ನಾನ್ ಯಾರು ಅನ್ನೋದನ್ನ ನಾನ್ ತಿಳ್ಕೊಂಡಾಗ ನಾವೇನಾಗ್ತೀವಿ, ಈ ಹುಟ್ಟು ಸಾವುಗಳ ಸಂಕೋಲೆಯಿಂದ ನಾವು ಹೊರಗ್ ಬರ್ತೀವಿ. ಅದನ್ನ ತಿಳ್ಕೋಬೇಕು ಅಂತ ಅಂದಾಗ ನಾವು ಆಧ್ಯಾತ್ಮಿಕ ಕಡೆಗೆ ಹೋಗ್ಬೇಕಾಗತ್ತೆ. ಆಧ್ಯಾತ್ಮಿಕದ ಕಡೆಗೆ ಹೋಗ್ತೀವಿ ಅಂದಾಗ ಅಲ್ಲಿ ಗುರು ಅತೀ ಮುಖ್ಯವಾಗಿ ಬೇಕೇ ಬೇಕಾಗತ್ತೆ. ಅಂದ್ರೆ ಈ ಜಗತ್ತಿಗೆ ಮೊದಲನೇ ಗುರು ಅಂತಂದ್ರೆ ಆ ಶಿವನೇ. ಶಿವಾಯ ಗುರುವೇ ನಮಃ ಅಂತ ಹೇಳಿದ್ದಾರೆ. ಪ್ರಥಮ ಗುರು ಅಂದ್ರೆ ಈ ಜಗತ್ತಿಗೆ ಈ ಅಜ್ಞಾನದ ಅಂಧಕಾರವನ್ನ ಹೋಗಲಾಡಿಸಿ ಆ ಬೆಳಕನ್ನು ಕೊಡೋ ಅಂತ ಗುರು ಅಂತಂದ್ರೆ ಆ ಶಿವನೇ ಮೊದಲನೇ ಗುರು ಅಂತ. ಮೊದಲನೇ ಗುರು ಈ ಗುರು ಪರಂಪರೆ ಅಂತ ಅಂದ್ಬಿಟ್ಟು ಹೀಗೆ ಆ ಶಿವನಿಂದ ನಡ್ಕೊಂಡ್ ಬರ್ತಾ ಇದೆ. ಮೊದಲನೇ ಗುರು ಆದಂತ ಶಿವರಿಂದ ಆ ಪರಂಪರೆ ಅನ್ನೋದು ಬರ್ತಾ ಹೋಗ್ತಿದೆ. ಅದರಲ್ಲಿ 3 ಗುರು ಪರಂಪರೆಗಳನ್ನ ನಾವು ಕಾಣ್ತೀವಿ. ಒಂದು ದಿವ್ಯೋಗ, ಸಿದ್ಧೋಗ
ಮಾನವೋಗ ಅಂತ ಅಂದ್ಬಿಟ್ಟು 3 ಗುರು ಪರಂಪರೆಯನ್ನ ನಾವು ಕಾಣ್ತೀವಿ. ದಿವ್ಯೋಗ ಅಂದ್ರೆ ಏನು ಅಂತಂದ್ರೆ ದೇವತೆಗಳ ಗುರು, ದೇವತೆಗಳಿಂದ ಆಗಿರ್ತಕ್ಕಂಥ ಗುರುಗಳಿಗೆ ದಿವ್ಯೋಗ ಅಂತ ಕರಿತೀವಿ. ಸಿದ್ಧೋಗ ಅಂತಂದ್ರೆ ಋಷಿ ಮುನಿಗಳ ಪರಂಪರೆಗೆ ನಾವು ಸಿದ್ಧೋಗ ಅಂತೀವಿ. ಮಾನವೋಗ ಅಂದ್ರೆ ಮನುಷ್ಯನ ಅವತಾರದ ಮೂಲಕ ಗುರುವಾಗಿ ಈ ಜ್ಞಾನವನ್ನ ಜೀವಿಗಳಿಗೆ ಕೊಟ್ಟಂತವ್ರಿಗೆ ಮಾನವೋಗ ಅಂತ ಕರಿತೀವಿ. ಈಗ ಹೀಗೆ ಈ ಶಿವ ಅನ್ನೋನು ಮೊದಲನೇ ಗುರು, ಈ ಜಗತ್ತಿಗೆ ಅವರೇ ಮೊದಲನೇ ಗುರು, ಆದಿಗುರು ಅಂತ ಹೇಳ್ತಾರೆ. ಅವರ ಮುಖಾಂತರ ಎಲ್ಲ ಜ್ಞಾನಿಗಳು, ಎಲ್ಲ ಋಷಿಗಳು, ಋಷಿ ಮುನಿಗಳು ಎಲ್ಲರೂ ಕೂಡ ಆ ಗುರು ಪರಂಪರೆಯಿಂದ ಬರ್ತಾ ಇದ್ದಾರೆ. ಹೀಗೆ ಬರ್ತಾ ಬರ್ತಾ ಏನಾಗತ್ತೆ, ಈ ಗುರು ಪರಂಪರೆ ಒಳಗೆ ನಾವು ಏನ್ ಕಾಣ್ತೀವಿ ಅಂತಂದ್ರೆ, ಈ ಬರ್ತಾ 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 ಮಹರ್ಷಿಗಳ ಋಷಿ ಮುನಿಗಳ ಕಡೆಗೆ ನಾವು ಹೋಗ್ತೀವಿ. ಅದರಲ್ಲಿ ಋಷಿ ಮುನಿಗಳಲ್ಲಿ ಮೊದಲನೇ ಯಾರಪ್ಪ ಅಂತಂದ್ರೆ ವಸಿಷ್ಠರು. ಆ ಋಷಿ ಮುನಿಗಳಲ್ಲಿ ವಸಿಷ್ಠರು ಮೊದಲನೇ ಗುರು ಆಗ್ತಾರೆ. ಆ ವಸಿಷ್ಠರ ನಂತರ ಅವರ ಮಗ ಪರಾಶರರು ಅಂತ ಇರ್ತಾರೆ, ಅವರ ನಂತರ ಆಗತ್ತೆ. ಆ ಪರಾಶರರಿಗೆ ಏನಾಗತ್ತೆ, ಒಬ್ಬ ಬೆಸ್ತರ ಮಹಿಳೆ ಪರಿಚಯ ಆಗಿ ಅವರಲ್ಲಿ ಈ ಯಾರು ಹುಟ್ಟುತ್ತಾರೆ ಅಂತಂದ್ರೆ ವೇದವ್ಯಾಸರ ಜನನ ಆಗತ್ತೆ. ಆ ಬೆಸ್ತರ ಮಹಿಳೆ ಇರ್ತಾರಲ್ಲ ಪರಾಶರರಿಗೆ, ಆ ವೇದವ್ಯಾಸರ ಒಂದು ಜನನ ಆ ಬೆಸ್ತರ ಮಹಿಳೆ ಜೊತೆ ಇದ್ದಾಗ ಈ ವೇದವ್ಯಾಸರು ಹುಡ್ತಾರೆ. ಈ ವೇದವ್ಯಾಸರು ಅಂತಂದ್ರೆ ಏನು, ಹಿಂದೂ ಧರ್ಮದ ಅದ್ವೈತ ಪರಂಪರೆಯನ್ನ ಈ ಜಗತ್ತಿಗೆ ತೋರಿಸ್ತಂತವ್ರು, ಮಹಾನ್ ಶ್ರೇಷ್ಠವಾದಂತ ವ್ಯಕ್ತಿ ಅವರು ಈ ವೇದವ್ಯಾಸರು. ಅಂತಹ ವೇದವ್ಯಾಸರು ನಮ್ಮ ಜಗತ್ತಿಗೆ ಇಲ್ಲದೆ ಹೋಗಿದ್ರೆ, ಆವತ್ತಿನ ದಿವ್ಸ ನಾವು ಆ ಹಿಂದೂ ಧರ್ಮದಲ್ಲಿ ಅವರನ್ನ ಪಡಿದೆ ಹೋಗಿದ್ದಿದ್ರೆ ನಮ್ ಹಿಂದೂ ಧರ್ಮ ಅನ್ನೋದು ಇರ್ತಾ ಇರ್ಲಿಲ್ಲ. ಅಷ್ಟೊತ್ತಿಗೆ ಅಧೋಗತಿಗೆ ನಮ್ಮ ಹಿಂದೂ ಧರ್ಮ ಮುಟ್ಟುಬಿಟ್ಟಿತ್ತು. ಆಗ ಇವರು ವೇದವ್ಯಾಸರು ನಮ್ಮ ಧರ್ಮವನ್ನ ಆ ದೀಪದ ಬೆಳಕಿನಿಂದ ಮುಂದಕ್ಕೆ ತಂದ್ರು. ಅವರ ನಂತರ ಆ ವೇದವ್ಯಾಸರಿಗೆ ಜನಿಸಿದಂಥವ್ರು ಯಾರಪ್ಪ ಅಂತಂದ್ರೆ ಶುಕದೇವ ಅಂತ ಅಂದ್ಬಿಟ್ಟು, ನಂತರ ಈ ವೇದವ್ಯಾಸರ ನಂತರ ಶುಕದೇವ ಅನ್ನೋರು ಬರ್ತಾರೆ. ಈ ಶುಕದೇವರ ಜನನ ಹೇಗಾಯ್ತು ಅಂತ ಒಂಚೂರು ತಿಳ್ಕೊಳ್ಳೋಣ. ಒಂದು ಸಲ ಈ ಶಿವ ಏನ್ ಮಾಡ್ತಾರೆ, ಪಾರ್ವತಿಗೆ ಕಥೆನ ಹೇಳ್ತಾ ಇರ್ತಾರೆ. ಅಂದ್ರೆ ಕಥೆ ಅಂದ್ರೆ ಆ ಜ್ಞಾನದ ಒಂದು ತಿಳುವಳಿಕೆಯನ್ನ ಕೊಡೋದು. ಯಾವಾಗ್ಲೂ ಶಿವ ಆ ಶಕ್ತಿಗೆ ಪ್ರತಿಯೊಂದು ತನ್ನಲ್ಲಿ ಇರ್ತಕ್ಕಂಥ ಆ ಜ್ಞಾನವನ್ನ ಕಥೆ ಮೂಲಕ ತಿಳಿಸ್ತಾ ಇರ್ತಾರೆ. ಆ ರೀತಿ ಒಂದು ದಿವ್ಸ ಆ ಶಿವ ಪಾರ್ವತಿ ಕಥೆ ಹೇಳ್ತಾ ಇರ್ತಾರೆ. ಆ ಹೇಳುವಾಗ ಏನಾಗುತ್ತೆ, ಹೇಳ್ತಾ 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 ಆ ಕಥೆ ಒಳಗೆ ಮಗ್ನಳಾದಂತ ಪಾರ್ವತಿ ಏನ್ ಮಾಡ್ತಾಳೆ, ನಿದ್ದೆ ಹೋಗ್ಬಿಡ್ತಾಳೆ. ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ ಆಕೆಗೆ. ಆ ಟೈಮಲ್ಲಿ ಏನಾಗತ್ತೆ, ಒಂದು ಗಿಳಿ ಅಲ್ಲಿ ಕೂತಿರುತ್ತೆ. ಆ ಗಿಳಿ ಕೂಡ ಈ ಶಿವ ಹೇಳ್ತಾ ಇರೋ, ಪಾರ್ವತಿಗೆ ಹೇಳ್ತಾ ಇರೋ ಈ ಕಥೆನ ಕೇಳಿಸ್ಕೊತಾ ಇರುತ್ತೆ. ಆ ಗಿಳಿ ಕೇಳಿಸ್ಕೊಂತ ಇದ್ರೆ ಅದಕ್ಕೆ ಏನು ಇದೇ ಗೊತ್ತಾಗಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಈ ಶಿವ ಆ ಕಥೆನ ಅಂತ ಅಂದ್ಬಿಟ್ಟು ಅಷ್ಟು ಮಗ್ನವಾಗಿ ಅದು ಕೇಳ್ತಾ ಇರುತ್ತೆ. ಯಾವಾಗ ಪಾರ್ವತಿ ಮಲ್ಕೊಂಡ್ಲೋ, ನಿದ್ದೆ ಮಾಡ್ಬಿಟ್ಲೋ, ಅವಾಗ ಎಲ್ಲಿ ಶಿವ ಆ ಕತೆ ಹೇಳೋದನ್ನ ನಿಲ್ಲಿಸ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಏನ್ ಮಾಡುತ್ತೆ ಆ ಗಿಣಿ ಅಂತಂದ್ರೆ, ಅದು ಹೂಗುಟ್ಟಕ್ ಶುರು ಮಾಡುತ್ತೆ. ಅಂದ್ರೆ ಪಾರ್ವತಿ ಎಚ್ಚರವಾಗಿದ್ದಾಳೆ, ನೀವು ಕತೆ ಮುಂದುವರಿಸಿ ಅನ್ನೋ ಒಂದು ರೀತಿಯಲ್ಲಿ ಅದು ಹ್ಮ್ ಅಂತ ಅಂದ್ಬಿಟ್ಟು ಅದು ಹೂಗುಟ್ಟಕ್ಕೆ ಶುರು ಮಾಡುತ್ತೆ. ಶಿವ ಹಾಗೆಯೇ ಕತೆ ಹೇಳ್ತಾ ಹೋಗ್ತಾನೆ. ಹಾಗೆ ಹೇಳ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಶಿವ ಒಂದ್ಸಲ ಅವಳ ಕಡೆ ನೋಡ್ತಾನೆ. ಅವಳು ಗಾಢವಾದ ನಿದ್ದೆಯಲ್ಲಿ ಇರ್ತಾಳೆ ಪಾರ್ವತಿ. ಅಯ್ಯೋ, ನಾನು ಇಷ್ಟೊತ್ತು ಕತೆ ಹೇಳಿದ್ರೆ ಹೂ ಅಂತ ಹೂಗುಡ್ತಾ ಇತ್ತಲ್ಲ, ಹಾಗಾದ್ರೆ ಇದು ಪಾರ್ವತಿ ಅಲ್ಲ, ಇದು ಯಾವ್ದೋ ಬೇರೆ ಅಂತ ಅಂದ್ಬಿಟ್ಟು ಏನ್ ಎಲ್ಲಾ ಕಡೆ ಹುಡ್ಕಕ್ ಶುರು ಮಾಡ್ತಾರೆ. ಇದು ಯಾವ್ದು ಹೂಗುಟ್ಟಿದ್ದು ಅಂತ ಅಂದ್ಬಿಟ್ಟು ನೋಡಿದ್ರೆ ಒಂದ್ ಗಿಣಿ ಅಲ್ಲಿ ಕೂತು ಇವ್ರ ಕಥೆನ ಕೇಳ್ತಾ ಇರತ್ತೆ. ಅವಾಗ ಅವರಿಗೆ ತುಂಬಾ ಯಾರು ಇಲ್ಲ ಅನ್ಬಿಟ್ಟು ನಾನು ಏಕಾಂತದಲ್ಲಿ ನಾನು ಪಾರ್ವತಿಗೆ ಕತೆ ಹೇಳ್ತಾ ಇದ್ರೆ ಇದು ಕೇಳಿಸ್ಕಂತಲ್ಲ ಅನ್ನೋ ಒಂದು ಇದಕ್ಕೆ ಅದನ್ನು ಓಡಿಸ್ಕೊಂಡು ಹೋಗ್ತಾರೆ. ಅದನ್ನ ಓಡಿಸ್ಕೊಂಡು ಹೋದಷ್ಟು ಅದೇನ್ ಮಾಡುತ್ತೆ, ಹೋಗ್ಬಿಟ್ಟು ಈ ಋಷಿ ಮುನಿಗಳ ಇದ್ರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆ ಋಷಿ ಮುನಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅಲ್ಲಿ ವೇದವ್ಯಾಸರ ಆಶ್ರಮ ಅದು. ಆಗ ಅಲ್ಲಿಗೆ ಹೋಗ್ತಾರೆ. ಶಿವ ಹೋದಾಗ ಆ ವೇದವ್ಯಾಸರು ಕೇಳ್ಕೊಳ್ತಾರೆ, ಆಯ್ತು ಅದು ಕೇಳಿಸ್ಕೊಂಡಿದ್ದು ಇದಾಯ್ತು, ಅದನ್ನ ಕ್ಷಮಿಸ್ಬಿಡಿ
ಅಂತ ಕೇಳ್ಕೊಂಡಾಗ ಶಿವ ವಾಪಸ್ ಹೊಟ್ಟೋಗ್ತಾರೆ. ಆ ಶುಕ ಗಿಣಿ ಏನಾಗತ್ತೆ, ಈ ವೇದ ಈ ವ್ಯಾಸರ ಆ ಹೆಂಡತಿಯ ಗರ್ಭಕ್ಕೆ ಹೋಗಿ ಸೇರ್ಕೊಂಡು ಆ ನಂತರದಲ್ಲಿ ಇದು ಶುಕದೇವ ಅಂತ ಪ್ರಸಿದ್ಧಿನ ಹೊಂದಿ ಆ ಜ್ಞಾನವನ್ನ ಏನು ಅಲ್ಲಿ ಶಿವನಿಂದ ಪಡ್ಕೊಂಡಿರ್ತ ಜ್ಞಾನನ ಆ ಜ್ಞಾನವನ್ನ ಪ್ರಚಾರ ಮಾಡ್ತಾ ಹೋಗುತ್ತೆ. ಈ ರೀತಿ ನಮ್ಮ ಪರಂಪರೆ ಅನ್ನೋದು ಬೆಳ್ಕೊಂಡ್ ಬರ್ತಾ ಇದೆ. ಆದ್ರಿಂದ ನಾವು ಪ್ರತಿಯೊಂದಕ್ಕೂ ಆ ಗುರುನ ಆಶ್ರಯಿಸ್ಲೇಬೇಕು. ಅವರ ಒಂದು ದೀಕ್ಷೆ ಇಲ್ದಿರ, ಆಧ್ಯಾತ್ಮಿಕದಲ್ಲಂತೂ ಅವರ ದೀಕ್ಷೆ ಇಲ್ದಿರ ನಾವು ಯಾವುದೇ ಒಂದು ಇದನ್ನ ಮಾಡಕ್ಕೆ ಆಗಲ್ಲ. ಅವರ ದೀಕ್ಷೆ ಪಡ್ಕೊಂಡೆ ಈ ಬೀಜಾಕ್ಷರಗಳನ್ನ ನಾವು ಪಠನೆ ಮಾಡ್ಬೇಕು ಅಂದಾಗ ಅವರ ಮಾರ್ಗದರ್ಶನದಲ್ಲಿ ಆ ಗುರುವಿನ ಒಂದು ದೀಕ್ಷೆಯನ್ನು ಪಡೆದು ನಾವು ಮುಂದೆ ಹೋಗ್ಬೇಕಾಗತ್ತೆ. ನಮ್ಮ ಏನ್ ಈ ಜ್ಞಾನ ಅದನ್ನ ಬೆಳೆಸ್ಕೋಬೇಕಾಗತ್ತೆ. ನಾವೇನ್ ಅನ್ಕೋತೀವಿ, ಈಗಿನ ಗುರುಗಳನ್ನ, ಅಯ್ಯೋ ಇವರು ಉಪಾಧಿ, ಇವರೊಂದು ಉಪಾಧಿ ಮಾತ್ರ, ನಮ್ ತರನೇ ಅವರು ಇದ್ದಾರೆ, ಅವರು ಹೇಳ್ತಾರೆ ಅಂತ ನಾವ್ ಅನ್ಕೊಂತೀವಿ. ಆ ಭಾವನೆನ ನಮ್ಮಲ್ಲಿ ನಾವು ಬೆಳೆಸ್ಕೋಬಾರ್ದು. ಗುರುಗಳನ್ನ ನಾವ್ ಯಾವಾಗ್ಲೂ ಉಪಾಧಿ ರೂಪದಲ್ಲಿ ನೋಡ್ಬಾರ್ದು, ಅವರನ್ನ ಪರಮಾತ್ಮನ ರೂಪದಲ್ಲಿ ಕಾಣ್ಬೇಕು ಗುರುಗಳನ್ನ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ, ನಾವೀಗ ಸಮುದ್ರಕ್ಕೋ ಬಾವಿಗೋ ಗಂಗೆ ಪೂಜೆ ಮಾಡಕ್ಕಿಂತ ಹೋಗ್ತೀವಿ. ಆದ್ರೆ ಆ ಗಂಗೆ ಎಲ್ಲೂ ದೊರಕ್ತಾ ಇದ್ದಾಗ ನಾವೇನ್ ಮಾಡ್ತೀವಿ, ಒಂದು ಬಿಂದಿಗೆಯಲ್ಲಿ ಆ ಗಂಗೆನ ತುಂಬಿಟ್ಟು ಅದೇ ಸಮುದ್ರ, ಅದೇ ಬಾವಿ ಅಥವಾ ಇದು ಅಂತ ಅನ್ಬಿಟ್ಟು ಆ ಗಂಗೆ ಪೂಜೆ ಮಾಡಕ್ ನಾವೇನ್ ಮಾಡ್ತೀವಿ, ಆ ಬಿಂದಿಗೆನ ಇಟ್ಕೋತೀವಿ. ಆ ಬಿಂದಿಗೆಯಲ್ಲಿ ತುಂಬಾ ಗಂಗೆನ ತುಂಬಿಟ್ಟು ಮನೇಲಿ ಇಟ್ಕೊಂಡು ಅದಕ್ ಪೂಜೆನ ಮಾಡ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ಭಾವನೆಯಲ್ಲಿ ಏನಿರುತ್ತೆ, ನಾನ್ ಬಿಂದಿಗೆಗೆ ಪೂಜೆ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇರೋದು ಆ ಗಂಗೆಗೆ ಅನ್ನೋ ದೃಷ್ಟಿ ಇರ್ಬೇಕು. ನಾವು ಆ ಬಿಂದಿಗೆಗೆ ಅರ್ಶಿನ ಕುಂಕುಮ ಇಡ್ತೀವಿ, ಊದ್ಗಡ್ಡಿ ಹಚ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಏನಿರ್ಬೇಕು, ಆ ಬಿಂದಿಗೆಯಲ್ಲಿರೋ ನೀರ್ ಏನಿದೆ ಅದು ಗಂಗಾ ಮಾತೆ, ಅದಕ್ ನಾನ್ ಪೂಜೆ ಮಾಡ್ತಿದ್ದೀನಿ, ನಾನ್ ಮಾಡ್ತಾ ಇರೋದು ಈ ವಸ್ತುವಾದ ಬಿಂದಿಗೆಗಲ್ಲ ಅನ್ನೋ ಒಂದು ಭಾವನೆನ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಅದೇ ರೀತಿ ನಾವು ಗುರುಗಳನ್ನ ನೋಡಿದಾಗ ಆ ಪರಮಾತ್ಮನೇ ಗುರು ಅನ್ನೋ ಒಂದು ಭಕ್ತಿ ಭಾವನ ಬೆಳೆಸ್ಕೊಂಡು ಅವರಿಂದ ಬಂದಂತ ಒಂದು ಜ್ಞಾನವನ್ನ ನಾವು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ದಿನದ ಒಂದು ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾವು 11ನೇ ನಾಮವನ್ನ ಪಠನೆ ಮಾಡ್ತಾ ಇದ್ದೀವಿ. ಲಲಿತಾ ಸಹಸ್ರ ನಾಮದಲ್ಲಿ 11ನೇ ನಾಮ ಯಾವ್ದಂದ್ರೆ, ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬತ್ಸಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪುರ ಮಜ್ಜತ್ ಕಾಮೇಶ ಮಾನಸ ಅಂತ ಹೇಳ್ಬಿಟ್ಟು ಇದೆ. ಅಂತಂದ್ರೆ ಈ ನಾಮದಲ್ಲಿ ನಾವು ಮಾತೆಯ ಒಂದು ಕಂಠದ ವರ್ಣನೆಯನ್ನ ಕಾಣ್ತೀವಿ. ಏನು ಆ ಕಂಠದಿಂದ ಬರ್ತಕ್ಕಂತ ಮಾಧುರ್ಯ, ಅದರ ವರ್ಣನೆಯನ್ನ ಈ ನಾಮದಲ್ಲಿ ವಿವರಿಸ್ತಾ ಹೋಗ್ತಾರೆ. ಅಂತಂದ್ರೆ ಮಾತೆಗೆ ಏನು ಆ ಕಂಠ ಇದೆಯಲ್ಲ, ಆ ಮಾತೆಯಿಂದ ಬರ್ತಕ್ಕಂತ ಒಂದು ಮಧುರವಾದ ಒಂದು ನುಡಿ ಏನಿದೆ, ಅದು ಒಂದು ವೀಣಾನಾದಕ್ಕಿಂತ ಒಂದು ಅತ್ಯುತ್ತಮವಾದಂತ ಒಂದು ಶಬ್ದವನ್ನ ಹೋಲುತ್ತಂತೆ. ಅಷ್ಟೊಂದು ಆಕರ್ಷಕವಾಗಿರುತ್ತಂತೆ ಆ ಮಾತೆಯ ಶಬ್ದ. ಅದಕ್ಕೆ ಆ ವೀಣಾನಾದಕ್ಕೆ, ಆ ವೀಣೆಯ ಶಬ್ದಕ್ಕೆ ಮಾತೆ ಅದಕ್ಕಿಂತ ಮಿಗಿಲಾದದ್ದು ಅಂತ ಅನ್ಬಿಟ್ಟು ಮಾತೆಯ ಆ ಮಧುರ ನುಡಿಯನ್ನ ಅದಕ್ಕೂ ಹೋಲಿಸಿದ್ದಾರೆ. ಒಂದು ಸಭೆ ಒಳಗೆ ಏನಾಗತ್ತೆ, ಒಂದು ಸಭೆಯಲ್ಲಿ ಪಾರ್ವತಿ ದೇವಿ ಇವಳನ್ನ ಸರಸ್ವತಿನ ಕರೆದಿರ್ತಾರೆ, ಅವಳಿಗೆ ವೀಣಾನಾದನ ನುಡ್ಸಕ್ಕೆ ಹೇಳ್ತಾರೆ. ಅದರಲ್ಲಿ ಸರಸ್ವತಿ ದೇವಿ ಏನ್ ಮಾಡ್ತಾಳೆ, ಶಿವನ ನಾಮಗಳನ್ನ, ಪಾರ್ವತಿ ದೇವಿಗೆ ಶಿವನ ನಾಮ ಅಂದ್ರೆ ತುಂಬಾ ಇಷ್ಟ, ತುಂಬಾ ಆಸಕ್ತಿ. ಅದರಿಂದ ಅವರ ನಾಮ ನುಡಿಸ್ತಾ ಹೋಗ್ತಾಳೆ. ಯಾರು? ಶಾರದಾದೇವಿ ತನ್ನ ವೀಣೆಯಲ್ಲಿ ನುಡಿಸ್ತಾ ಇರ್ತಾಳೆ. ಆ ನುಡಿಸ್ತಾ ಇದ್ದಾಗ ಅವರ ನಾಮ, ಒಂದೊಂದು ನಾಮನು ಅಷ್ಟೊಂದು ಅದ್ಭುತವಾಗಿ ಯಾವಾಗ ಶಾರದಾದೇವಿ ನುಡಿಸ್ತಾ ಹೋದ್ಲು ತನ್ನ ವೀಣೆಯಿಂದ, ಅದನ್ನ ಕೇಳ್ತಾ ಕೇಳ್ತಾ ಏನಾಗತ್ತೆ, ಈ ಪಾರ್ವತಿ ದೇವಿಗೆ ವಾ ಅಂತ ಅನ್ಬಿಟ್ಟು ಒಂದ್ ಶಬ್ದ ಈಚೆಗೆ ಬರುತ್ತೆ ಪಾರ್ವತಿಯಿಂದ. ಅಂದ್ರೆ ಅಷ್ಟೊಂದು ಸಂತೃಪ್ತಳಾಗಿ ಅವಳ ಒಳಗಡೆಯಿಂದ ವಾ ಅನ್ನೋ ಶಬ್ದ ಯಾವಾಗ ಈಚೆಗೆ ಬರುತ್ತೋ ಆಗ ಈ ಸರಸ್ವತಿ ದೇವಿಯ ಒಂದು ತಂತಿ ಏನಾಗಿದೆ ಅದು ಟಕ್ ಅಂತ ಕಳಚಿ ಬೀಳುತ್ತಂತೆ. ಅಂದರೆ ಆ ಮಾಧುರ್ಯಕ್ಕೆ, ಪಾರ್ವತಿಯಿಂದ ಬಂದಂತ ಒಳಗಿನಿಂದ ಬಂದಂತ ವಾ
ಅನ್ನೋ ಒಂದು ಮಾಧುರ್ಯಕ್ಕೆ ಈ ಸರಸ್ವತಿ ದೇವಿಯ ಒಂದು ತಂತಿ ಕಳಚ್ ಬೀಳುತ್ತಂತೆ. ಆ ಕಳಚ್ ಬಿದ್ದಾಗ ಸಡನ್ ಆಗ ಆ ಸೆರಗ್ನಿಂದ ಆ ವೀಣೆಯನ್ನ ಮುಚ್ಚಿಟ್ಕೊತಾಳೆ. ಆ ಮುಚ್ಚಿಟ್ಕೊಂಡಾಗ ಮಾತೆ ಕೇಳ್ತಾಳಂತೆ, ಯಾಕೆ ನೀನ್ ಆ ವೀಣೆಯನ್ನು ಮುಚ್ಚಿಟ್ಟಲ್ಲ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಅಮ್ಮ ನಿನ್ನ ಈ ಕಂಠದಿಕ್ಕಿನ್ನ ನನ್ನ ಈ ವೀಣೆ ಹೆಚ್ಚ, ನಿನಗಿಂತ ಹೆಚ್ಚಿನದು ಏನು ಇಲ್ಲ, ನಿನ್ನ ಮಾಧುರ್ಯ ಅನ್ನೋದು ಅಷ್ಟು ಸುಮಧುರವಾಗಿದೆ. ನನ್ನ ಏನು ಈ ವೀಣೆ ಇದೆಯೋ ಅದಕ್ಕಿಂತ ನಿನ್ನ ಆ ಕಂಠ ಅನ್ನೋದು, ನಿನ್ನಲ್ಲಿ ಬರ್ತಕ್ಕಂತ ಆ ನುಡಿ ಅನ್ನೋದು ಅಷ್ಟೊಂದು ಮಾಧುರ್ಯವಾಗಿದೆ. ಆದ್ರಿಂದ ನಾನು ನಿನ್ಗಿಂತ ಹೆಚ್ಚಿನೋಳಲ್ಲಮ್ಮ ನಾನು ಅಂತ ಅಂದ್ಬಿಟ್ಟು ಹೇಳ್ತಾಳಂತೆ. ನಾವೀಗ ಯಾವುದೇ ಒಂದು ಚಿತ್ರವನ್ನ, ಸರಸ್ವತಿಯ ಒಂದು ಚಿತ್ರವನ್ನ ನೋಡಿದಾಗ ಆಕೆ ಕೈಯಲ್ಲಿ ವೀಣೆಯನ್ನು ಇಟ್ಕೊಂಡಿರ್ತಾಳೆ. ಅದ್ರ ಬಗ್ಗೆ ನಾವು ಏನೋ ಇಟ್ಕೊಂಡಿದ್ದಾಳೆ, ಸರಸ್ವತಿ ವೀಣೆ ಅಂದ್ರೆ ಅದೊಂದು ಅವಳ ಒಂದು ಇದು ಅಂತ ಅಂದ್ಬಿಟ್ಟು ನಾವ್ ಅನ್ಕಂತೀವಿ. ಆದ್ರೆ ಆ ವೀಣೆಯ ಮಹತ್ವ ಎಷ್ಟಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅಂತಂದ್ರೆ ಆ ವೀಣೆ ಅನ್ನೋದಕ್ಕೆ, ಸರಸ್ವತಿಯ ವೀಣೆ ಅನ್ನೋದು ಅಷ್ಟೊಂದು ವಿಶೇಷತೆಯನ್ನ ಹೊಂದಿರುತ್ತೆ. ಅದಕ್ಕೆ ಕಚ್ಚಪಿ ಅಂತ ಹೆಸರು. ಆ ವೀಣೆಗೆ ಕಚ್ಚಪಿ ಅಂತ ಕರೀತಾರೆ. ಅಂತ ವೀಣೆ ಇನ್ನೆಲ್ಲೂ ಇಲ್ಲ, ಅದಕ್ಕೋಸ್ಕರ ಅವಳು ಆ ವೀಣೆಯನ್ನ ಇಟ್ಕೊಂಡಿರ್ತಾಳೆ. ಆ ಕಚ್ಚಪಿ ಅನ್ನೋ ವೀಣೆಯಲ್ಲಿ ಅಷ್ಟೊಂದು ಅದ್ಭುತವಾದಂತ ಒಂದು ಶಕ್ತಿ ಅನ್ನೋದು, ಒಂದು ಸುಮಧುರವಾದ ಒಂದು ಮಾಧುರ್ಯ ಅನ್ನೋದು ಇರುತ್ತಂತೆ. ಅದಕ್ಕೋಸ್ಕರ ಆ ಪಾರ್ವತಿ ದೇವಿ, ಸರಸ್ವತಿ ದೇವಿ ಆ ವೀಣೆನ ಸದಾಕಾಲ ತನ್ನಲ್ಲಿ ಇಟ್ಕೊಂಡಿರ್ತಾಳೆ. ಅದೇ ಚಿತ್ರವನ್ನ ಎಲ್ಲ ಕಡೆ ನಾವು ಗಮನಿಸ್ತಾ ಇರ್ತೀವಿ. ಅಂದ್ರೆ ಆ ಪಾರ್ವತಿ ದೇವಿ ಒಂದು ತಂತಿನ, ಸರಸ್ವತಿ ದೇವಿ ಒಂದು ತಂತಿನ, ತನ್ನ ವೀಣೆಯಿಂದ ಒಂದು ತಂತಿನ ಹಿಂಗ್ ಮೀಟೋವತ್ಗೆ ಏನಾಗತ್ತೆ ಅಂತ ಅಂದ್ರೆ, ಸ್ವರ, ಅಕ್ಷರ, ನಾದ, ಈ ಎಲ್ಲವುಗಳ ಮಿಲನವಾದಂತ ಒಂದು ಶಬ್ದ, ಒಂದು ನಾದ ಹೊರಕ್ಕೆ ಝೇಂಕಾರವಾಗಿ ಹೊರಕ್ ಬರುತ್ತಂತೆ. ಆ ಮೂರನ್ನು ಮಿಲನ ಆಗಿ ಒಂದು ಝೇಂಕಾರದ ಒಂದು ಶಬ್ದ ಹೊರಕ್ ಬರುತ್ತಂತೆ ಒಂದು ತಂತಿನ ಮೀಟೋವತ್ಗೆ. ಅದಕ್ಕೆ ಕಚ್ಚಪಿ, ಆ ವೀಣೆಗೆ ಕಚ್ಚಪಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾತೆ ಯಾವಾಗ್ಲೂ ತನ್ನ ಬಳಿ ಆ ಕಚ್ಚಪಿ ಅನ್ನೋ ಒಂದು ವೀಣೆನ ಸರಸ್ವತಿ ದೇವಿ ಇಟ್ಕೊಂಡಿರ್ತಾಳೆ. ಆಮೇಲೆ ಮಂದಸ್ಮಿತ ಪ್ರಭಾಪುರ ಮಜ್ಜದ್ ಕಾಮೇಶ ಮಾನಸ ಅಂತ ಇದೆ. ಮಂದಸ್ಮಿತ ಪ್ರಭಾಪುರ ಅಂತಂದ್ರೆ ಮಾತೆಯ ಚಿರು ನಗೆಯ ಪ್ರವಾಹದಲ್ಲಿ ಆ ಕಾಮೇಶ ಅನ್ನೋನು, ಆ ಶಿವ ಅನ್ನೋನು ಮುಳುಗೋಗ್ತಾನಂತೆ. ಆ ನಗುವನ್ನ ಒಂದು ಪ್ರವಾಹಕ್ಕೆ ಹೋಲಿಸಿದ್ದಾರೆ. ಚಿರುನಗು, ಮಾತೆಯ ಚಿರುನಗುವನ್ನ ಒಂದು ಪ್ರವಾಹಕ್ಕೆ ಹೋಲಿಸಿದ್ದಾರೆ. ಅಂತ ನಗು ತೇಲೋಗ್ತಾನಂತೆ ಆ ಪರಮಾತ್ಮನೇ. ಒಂದು ಸಲ ಆ ಮಾತೆ ತಾನು ನಕ್ಕಾಗ ಅದರಲ್ಲಿ ಪರಮೇಶ್ವರ ತೇಲೋಗ್ತಾನೆ ಅಂದಾಗ ಅಷ್ಟೊಂದು ಆ ನಗುವಿನಲ್ಲಿ ಒಂದು ಶಕ್ತಿ ಇದೆ ಅಂತ ಅಂದ್ಬಿಟ್ಟು ನಮ್ಗನ್ಸುತ್ತೆ. ಇದು ಹೇಗೆ ಅಂತಂದ್ರೆ, ಒಂದ್ಸಲ ಏನಾಗತ್ತೆ, ಈ ಬಂಡಾಸುರನ್ನ ವಧೆ ಆಗ್ಬೇಕಾಗಿರುತ್ತೆ. ಆಗ ದೇವತೆಗಳೆಲ್ಲ ಹೋಗಿ ಆ ಹಸುರನಿಂದ ನಾವು ತಪ್ಪಿಸ್ಕೋಬೇಕು, ಆ ಹಸುರನ್ನ ಕಾಟ ನಾವು ತಪ್ಪಿಸ್ಕೋಬೇಕು ಅಂದಾಗ ಯಾರಿಂದಲೂ ಸಹಾಯ ಸಿಕ್ಕಿರಲ್ಲ. ಅವಾಗ ಈ ಪಾರ್ವತಿ ದೇವಿ ಹತ್ರ ಹೋಗ್ತಾರೆ. ಅಷ್ಟೊತ್ತಿಗೆ ಶಿವ ತಪಸ್ಸಿಗೆ ಕೂತ್ಬಿಟ್ಟಿರ್ತಾನೆ, ಗಾಢವಾದ ತಪಸ್ಸಿನಲ್ಲಿ ಕೂತಿರ್ತಾನೆ. ಅವನ್ ನೆಬ್ಬಿಸಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಆ ತಾರಕಾಸುರ ಅನ್ನೋ ಒಬ್ಬ ಇವನ್ನ ಕೊಲ್ಬೇಕಾಗಿರತ್ತೆ. ಅವಾಗ ಏನಾಗತ್ತೆ, ಆ ಶಿವನನ್ನ ಅದರಿಂದ ಎಬ್ಬಿಸ್ಬೇಕು, ಆ ತಪಸ್ನಿಂದ ಎಬ್ಬಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ದೇವತೆಗಳು ಯೋಚನೆ ಮಾಡಿ ಅವಾಗ ಈ ಪಾರ್ವತಿ ಹತ್ರ ಬರ್ತಾರೆ. ಪಾರ್ವತಿ ಹತ್ರ ಬಂದು, ನೋಡಮ್ಮ, ಈ ರಾಕ್ಷಸನ ಒಂದು ಕಾಟ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಅದರಿಂದ ನೀನ್ ಏನಾರ ಮಾಡಿ ಆ ಶಿವನ್ನ ಎಚ್ಚರಿಕೆ ಮಾಡ್ಬೇಕು, ತಪಸ್ನಿಂದ ಎಚ್ಚರಿಕೆ ಮಾಡಿದ್ರೆ ಆ ರಾಕ್ಷಸನ ಸಂಹಾರ ಆಗತ್ತೆ ಅಂತ ಬೇಡ್ಕೊಂಡಾಗ ಮನ್ಮಥನ್ನ ಮತ್ತು ಈ ಪಾರ್ವತಿನ ಇಬ್ಬರನ್ನು ಆ ಶಿವನನ್ನ ಆ ತಪಸ್ನಿಂದ ಎಚ್ಚರ ಮಾಡೋದಕ್ಕೋಸ್ಕರ ದೇವತೆಗಳು ಕರ್ಕೊಂಡ್ ಬರ್ತಾರೆ. ಆ ಕರ್ಕೊಂಡ್ ಬಂದಾಗ ಮನ್ಮಥ ಏನ್ ಮಾಡ್ತಾನೆ, ತನ್ನ 5 ಬಾಣಗಳನ್ನ, ಪುಷ್ಪ ಬಾಣಗಳಿರುತ್ತೆ ಅವನ ಹತ್ರ, ಆ 5 ಒಂದೊಂದೇ ಬಾಣಗಳನ್ನ ಇದನ್ ಮಾಡ್ತಾನೆ ಶಿವನ ಮೇಲೆ. ಆದರೂ ಅವನ್ಗೆ ಎಚ್ಚರಿಕೆ ಆಗಲ್ಲ. ಶಿವ ತಪಸ್ನಿಂದ ಹೇಳದೇ ಇಲ್ಲ ಅಂತಂದ್ರೆ, ಅಷ್ಟು ಗಾಢವಾದ ತಪಸ್ಸಿನಲ್ಲಿ ಶಿವ ಕೂತಿರ್ತಾನೆ. ಅವಾಗ ಮನ್ಮಥ, ನನ್ ಕೈಲಾಗಲ್ಲ
ಶಿವನ ಎಬ್ಸಕ್ಕೆ ಅಂತ ಅವನ್ ಸೋಲೊಪ್ಕೊಂಡಾಗ ಈ ಮಾತೆ ಶಿವನ ಮುಂದೆ ನಿಂತು ತನ್ನ ಒಂದು ಕಿರು ನಗುವನ್ನ ಹರಿಸ್ತಾಳೆ. ಆ ನಗುವನ್ನ ಹರಿಸ್ದಾಗ ಏನಾಗತ್ತೆ, ಒಂದು ಪ್ರಶಾಂತ ತಣ್ಣಗಿನ ಒಂದು ಆ ವಾತಾವರಣ ಅಲ್ಲಿ ಮೂಡುತ್ತೆ. ಅವ ಮೂಡ್ದಾಗ ಅವನಿಗೆ ತಕ್ಷಣ ಎಚ್ಚರಿಕೆ ಆಗತ್ತೆ. ಅಂದ್ರೆ ಈ ಮಾತೆಯ ಆ ಕಿರು ನಗೆಯಲ್ಲಿ ಎಷ್ಟೊಂದು ಶಕ್ತಿ ಇದೆ ನೋಡಿ. ಅಂತ ಒಂದು ಗಾಢವಾದ ತಪಸ್ಸಿನಲ್ಲಿ ಕೂತಿರ್ತಕ್ಕಂತ ಆ ಶಿವನನ್ನ ಎಬ್ಬಿಸುವಂತ ಶಕ್ತಿ ಈ ಮಾತೆಯ ಒಂದು ನಗುವಿನಲ್ಲಿ, ಕಿರು ನಗೆಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಅರ್ಥ ಆಗತ್ತೆ. ಇಲ್ಲಿ ಈ ನಾಮದಲ್ಲಿ ವಾಗ್ದೇವತೆಯರು ಏನಪ್ಪಾ ಮಾಡಿದ್ದಾರೆ ಅಂತಂದ್ರೆ ಸಮಯಾಚಾರವನ್ನ ತೋರಿಸಿದ್ದಾರೆ. ಈ ನಾಮದಲ್ಲಿ ವಾಗ್ದೇವತೆಯರು ಸಮಯಾಚಾರವನ್ನ ತೋರಿಸಿದ್ದಾರೆ. ಸಮತ್ವ ಅಂತಂದ್ರೆ ಏನು ಅಂದ್ರೆ ಶಿವ ಶಕ್ತಿಯರಿಬ್ರು ಒಂದೇ, ಅವ್ರು ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ ಅನ್ನೋದನ್ನ ತೋರ್ಸದೆ ಸಮಯಾಚಾರ ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಶಕ್ತಿ ಅನ್ನೋದ್ ಬೇಕಾಗತ್ತೆ. ಅದಿಲ್ದೆ ಇದ್ರೆ, ಆ ಶಕ್ತಿ ಅನ್ನೋದಿಲ್ದೆ ಇದ್ರೆ ಅವ್ನ ಜೀವನ ಮಾಡೋದೇ ಕಷ್ಟ ಆಗತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಶಕ್ತಿ ಅನ್ನೋದ್ ಬೇಕು. ಯಾವ ಶಕ್ತಿ ಬೇಕು? ಜ್ಞಾನ ಶಕ್ತಿ ಬೇಕು. ಜ್ಞಾನ ಇಲ್ದೆ ಹೋದ್ರೆ ಅವನು ಏನು ಮಾಡಕ್ಕಾಗಲ್ಲ. ಬುದ್ಧಿ ಶಕ್ತಿ ಬೇಕು, ಐಶ್ವರ್ಯ ಶಕ್ತಿ ಬೇಕು. ದುಡ್ಡು ಇಲ್ದೆ ಇದ್ರು ಜೀವನ ಮಾಡಕ್ಕಾಗಲ್ಲ. ಐಶ್ವರ್ಯ ಶಕ್ತಿ ಬೇಕು, ಜ್ಞಾನ ಶಕ್ತಿ ಬೇಕು, ವಿದ್ಯಾಶಕ್ತಿ ಬೇಕು. ವಿದ್ಯೆಯನ್ನ ಕಲಿಬೇಕು, ಜ್ಞಾನಕ್ಕೋಸ್ಕರ ಅವನು ವಿದ್ಯೆಯನ್ನ ಕಲಿಬೇಕು. ಈ ಎಲ್ಲ ಶಕ್ತಿಗಳಿಗೂ ಮೂಲ ಯಾರು ಅಂದ್ರೆ ಅಮ್ಮ. ಏನಿ ತಾಯಿ ಇದ್ದಾಳ ಲಲಿತಾ ಮಾತೆ, ಇವಳೇ ಈ ಶಕ್ತಿಗಳಿಗೆಲ್ಲ ಮೂಲ. ಈ ಶಕ್ತಿಯನ್ನ ಕೊಡೋ ಅಂತವ್ರು ಯಾರು? ಅಮ್ಮನಿಗೆ ಈ ಶಕ್ತಿ ಅಂತ ಕೊಡೋ ಅಂತವ್ರು ಆ ಶಿವ. ಆ ಶಿವ ಮಾತೆಗೆ ಆ ಶಕ್ತಿಯನ್ನು ಕೊಟ್ಟು ಅದನ್ನ ಈ ಎಲ್ಲ ಕಡೆ ಪಸರಿಸುವಂತೆ ಮಾಡಿದ್ದಾನೆ. ಆದ್ರಿಂದ ಇಲ್ಲಿ ಶಿವ ಶಕ್ತಿ ಅನ್ನೋ ಒಂದು ಸಮನ್ವಯನ ನಾವು ಕಾಣ್ತೀವಿ. ಶಿವ ಇಲ್ದಿರ ಶಕ್ತಿ ಇಲ್ಲ, ಶಕ್ತಿ ಇಲ್ದಿರ ಶಿವ ಇಲ್ಲ. ಇವರಿಬ್ರು ಸೇರ್ಕೊಂಡು ಈ ಪ್ರಪಂಚವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ನಮಗ್ ಗೊತ್ತಾಗುತ್ತೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ಒಂದ್ ದೀಪನ ನಾವು ಬೆಳಗ್ಸಿಡ್ತೀವಿ. ಆ ಬೆಳಗ್ಸಿಟ್ಟಾಗ ಏನಾಗತ್ತೆ, ಅದರ ಜ್ಯೋತಿ ಎಲ್ಲಾ ಕಡೆ ಹರಡ್ಕೊಳತ್ತೆ. ದೀಪ ಇಲ್ದಿದ್ರೆ ಬೆಳಕಿಲ್ಲ. ಆ ಬೆಳಕನ್ನ ಹಚ್ಚದೆ ಹೋದ್ರೆ, ದೀಪನ ಹಚ್ಚದೆ ಇದ್ರೆ ಬೆಳಕು ಎಲ್ಲಾ ಕಡೆ ಬರಲ್ಲ. ಆದ್ರಿಂದ ದೀಪನೂ ಮುಖ್ಯ, ಬೆಳಕು ಮುಖ್ಯ. ಅದೇ ರೀತಿ ಶಿವಶಕ್ತಿಯರು ಒಂದೇ ಅನ್ನೋದನ್ನ ಈ ವಾಗ್ದೇವತೆಯರು ಈ ನಾಮದಲ್ಲಿ ಪ್ರತಿಯೊಂದು ಅಲ್ಲಲ್ಲೇ ನಾಮಗಳು ಹೋಗ್ತಾ 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 ನಮಗ್ ಗೊತ್ತಾಗತ್ತೆ ಶಿವ ಶಕ್ತಿ ಬೇರೆ ಅಲ್ಲ, ಅವರಿಬ್ರು ಒಂದೇ ಅನ್ನೋದನ್ನ ಈ ವಾಗ್ದೇವತೆಯರು ಎಲ್ಲಾ ನಾಮಗಳಲ್ಲೂ ತೋರಿಸ್ತಾ ಬರ್ತಾ ಇದ್ದಾರೆ. ಈಗ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ 12ನೇ ನಾಮ. 12ನೇ ನಾಮ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಅಂತ ಅಂದ್ಬಿಟ್ಟು ಇದೆ. ಯಾವುದು? 12ನೇ ನಾಮ. ಅಂತಂದ್ರೆ ಈ ನಾಮದಲ್ಲಿ ಮಾತೆಯ ಗಡ್ಡದ ವಿವರಣೆ. ಗಡ್ಡ ಅಂದ್ರೆ ಹಿಂಗಿರುತ್ತಲ್ಲ, ಈ ಮುಖದಲ್ಲಿರ್ತಕ್ಕಂಥ ಈ ಗಡ್ಡದ ವಿವರಣೆಯನ್ನ ಕೊಟ್ಟಿದ್ದಾರೆ. ಅನಾಕಲಿತ ಸಾದೃಶ್ಯ ಅಂತಂದ್ರೆ, ಸಾದೃಶ್ಯ ಅಂದ್ರೇನು ಅಂತಂದ್ರೆ, ಈ ಪ್ರಪಂಚದಲ್ಲಿ ಯಾವುದೇ ವಸ್ತುವನ್ನು ನೋಡಿದಾಗ ನಾವು ಅದಕ್ಕೆ ಹೋಲ್ಸಿರೆ ಆ ತರ ಇದೆಯೇನೋ ಅದು ಅಂತ ನಾವ್ ಅಂದ್ಕೊಳ್ತೀವಿ. ಆದ್ರೆ ಆ ಹೋಲಿಸೋದಕ್ಕೆ ಯಾವುದೇ ವಸ್ತು ಇಲ್ವಂತೆ. ಆ ಗಡ್ಡನ ಹೋಲಿಸೋದಕ್ಕೆ ಈ ಜಗತ್ತಿನಲ್ಲಿ ಯಾವುದೇ ವಸ್ತು ಇಲ್ಲ ಅನ್ನೋದಕ್ಕೋಸ್ಕರ ಅನಾಕಲಿತ ಸಾದೃಶ್ಯ ಅಂತ ಹೇಳಿದ್ದಾರೆ. ಹಾಗೆ ಶಂಕರರು ಸೌಂದರ್ಯ ಲಹರಿಯಲ್ಲಿ ಈ ಮಾತೆಯ ಗಡ್ಡವನ್ನ ಹೇಗೆ ವಿವರಿಸಿದ್ದಾರೆ ಅಂತಂದ್ರೆ, ಆ ಮಾತೆಯ ಗಡ್ಡವನ್ನ ಒಂದು ಕನ್ನಡಿಗೆ ಹೋಲಿಸಿದ್ದಾರೆ. ಅಂತಂದ್ರೆ ಆ ಕನ್ನಡಿ ಹೇಗಿರುತ್ತೆ ಅಂದ್ರೆ, ಕೆಳಗಡೆ ಹಿಡಿ ಇರುತ್ತೆ, ಮೇಲ್ಗಡೆ ಕನ್ನಡಿ ಇರುತ್ತೆ. ಯಾವಾಗ ಹಿಂಗ್ ಹಿಡ್ಕೊಂಡು ನಾವು ಆ ಹಿಡಿನ ನೋಡ್ಕೋತೀವಲ್ಲ, ಆ ರೀತಿಯ ಒಂದು ಕನ್ನಡಿ. ಆ ಕನ್ನಡಿ ಏನಾಗಿದ್ಯಪ್ಪ ಅಂದ್ರೆ, ಅದರಲ್ಲಿ ಮಾತೆಯ ಮುಖವನ್ನ, ಕನ್ನಡಿಯ ಒಳಗೆ ಮಾತೆಯ ಮುಖವನ್ನ ಹೋಲಿಸಿದಾರಂತೆ. ಆ ಮಾತೆಯ ಮುಖ ಆ ಕನ್ನಡಿಗೆ ಹೋಲಿಸಿದ್ದಾರೆ. ಆಮೇಲೆ ಆ ಕೆಳಗಿರ್ತಕ್ಕಂಥವು ಏನು ಒಂದು ಹಿಡಿ ಹಿಂಗ್ ಹಿಡ್ಕತೀವಲ್ಲ, ಆ ಹಿಡಿಗೆ
ಗಡ್ಡವನ್ನ ಹೋಲಿಸಿದ್ದಾರೆ, ಮಾತೆಯ ಗಡ್ಡವನ್ನ ಹೋಲಿಸಿದಾರಂತೆ ಆ ಮುಖನ. ಅಂತಂದ್ರೆ ಆ ಮುಖನ ಏನ್ ಮಾಡಿದ್ದಾರೆ, ಶಿವ ಇಟ್ಕೊಂಡಿದ್ದಾನಂತೆ. ಮೇಲ್ಗಡೆ ಆ ಕನ್ನಡಿನ ಶಿವ ಇಟ್ಕೊಂಡಿದ್ದಾನಂತೆ, ಕೆಳಗಡೆ ಆ ಹಿಡಿನ ಯಾರು ಇಟ್ಕೊಂಡಿದ್ದಾರೆ ಅಂದ್ರೆ ಹಿಮವಂತ ಇಟ್ಕೊಂಡಿದ್ದಾನಂತೆ. ಅವ್ರಿಬ್ರು ಆ ಕನ್ನಡಿಯನ್ನ ಹಿಡ್ಕೊಂಡು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ. ಎಷ್ಟೊಂದು ಅನುರೂಪವಾಗಿದ್ಯಪ್ಪ ಸೌಂದರ್ಯ, ಈ ಮಾತೆಯ ಸೌಂದರ್ಯ ಅಂತ ಅನ್ಬಿಟ್ಟು ಅವರಿಬ್ರು ಆನಂದವನ್ನು ಪಡ್ತಾ ಇದ್ದಾರಂತೆ. ಆ ರೀತಿಯಲ್ಲಿ ಮಾತೆಯ ಗಡ್ಡ ಅನ್ನೋದು ಅಷ್ಟೊಂದು ಅಸಾದೃಶ್ಯವಾಗಿ ಕಾಣ್ತಾ ಇದೆ ಅಂತ ಅನ್ಬಿಟ್ಟು ಈ ನಾಮದಲ್ಲಿ ವರ್ಣಿಸಿದ್ದಾರೆ. ಆಮೇಲೆ ಇದರಲ್ಲಿ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಅಂತ ಹೇಳಿದ್ದಾರೆ. ಅಂತಂದ್ರೆ ಈ ಕಾಮೇಶ ಅನ್ನೋರು ಮಾತೆಗೆ, ಅಮ್ಮನಿಗೆ ಆ ಮಂಗಳಸೂತ್ರವನ್ನ ಕಟ್ಟಿದ್ದಾನೆ. ಆ ಮಂಗಳಸೂತ್ರದಿಂದ ಅಮ್ಮ ಏನಾಗ್ತಾ ಇದ್ದಾಳೆ, ಶೋಭಿತಳಾಗಿ ಕಾಣ್ತಾ ಇದ್ದಾಳೆ. ಆ ಮಾತೆಯ ಕೊರಳಲ್ಲಿರ್ತಕ್ಕಂಥ ಆ ಮಂಗಳಸೂತ್ರ ಅನ್ನೋದು ಏನಾಗಿದೆ ಅಂದ್ರೆ ಪಾತಿವೃತ್ಯವನ್ನ ತಿಳಿಸ್ತಾ ಇದೆಯಂತೆ. ಆ ಕಾಮೇಶನಿಂದ ಕಟ್ಟಿರ್ತಕ್ಕಂಥ ಆ ಮಂಗಳ ಸೂತ್ರ ಪಾತಿವೃತ್ಯವನ್ನ ತಿಳಿಸ್ತಾ ಇದೆಯಂತ. ಅಂದ್ರೆ ಈ ಪಾತಿವೃತ್ಯದ ಧರ್ಮಕ್ಕೆ ಮೊದಲನೇವಳು ಅಂದ್ರೆ ಮಾತೆನೆ. ಆ ಮಾತೆ ಮುಖಾಂತರ ಈ ಪಾತಿವೃತ್ಯದ ಧರ್ಮವನ್ನ ಎಲ್ರೂ ಈ ಜಗತ್ತಲ್ಲಿ ಅನುಸರಿಸ್ತಾ ಬಂದ್ರು. ಈ ಪಾತಿವೃತ್ಯಕ್ಕೆ ಮಾತೆನೆ ಮುಖ್ಯ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅಂತಂದ್ರೆ ಈ ಮಾತೆಗೆ ಕಟ್ಟಿರ್ತಕ್ಕಂಥ ಮಂಗಳ ಸೂತ್ರ ಏನಪ್ಪಾ ಅಂತಂದ್ರೆ ಶಿವನನ್ನ ನಾವೇನಂತೀವಿ, ಮೃತ್ಯುಂಜಯ ಅಂತ ಕರಿತೀವಿ. ಶಿವನನ್ನ ಮೃತ್ಯುಂಜಯ ಅಂತ ಕರಿತೀವಿ. ಆ ಮೃತ್ಯುಂಜಯನ ಪತ್ನಿ ಆದ್ದರಿಂದ, ಮಾತೆ ಆ ಮೃತ್ಯುಂಜಯನ ಪತ್ನಿ ಆದ್ದರಿಂದ ಆಕೆಯ ಕೊರಳಲ್ಲಿ ಕಟ್ಟಿರ್ತಕ್ಕಂಥ ಮಾಂಗಲ್ಯ ಸೂತ್ರ ಪಾತಿವೃತ್ಯದಿಂದ ಗಟ್ಟಿಯಾಗಿದೆ ಅಂತ ಹೇಳ್ತಾರೆ. ಆ ಮೃತ್ಯುಂಜಯ ಅನ್ನೋ ಹೆಸರಿನಿಂದ ಆ ಶಿವ ಆ ಪಾರ್ವತಿಗೆ ಕಟ್ಟಿದಂತ ಒಂದು ಮಂಗಳ ಸೂತ್ರ ಏನಾಗಿದೆ ಅಂತಂದ್ರೆ ಅದರ ಗಟ್ಟಿಯಿಂದ ಅವಳು ಪಾತಿವೃತ್ಯ ಗಟ್ಟಿಯಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಇನ್ನೊಂದು ರೀತಿ ಏನ್ ಹೇಳತ್ತೆ ಅಂತಂದ್ರೆ ಈ ಮಾತೆಯ ಕೊರಳಲ್ಲಿರ್ತಕ್ಕಂಥ ಮಂಗಳ ಸೂತ್ರದ ಗಟ್ಟಿಯಿಂದ ಆ ಶಿವ ಮೃತ್ಯುಂಜಯ ಅನಿಸ್ಕೊಂಡಿದ್ದಾನೆ ಅಂತಂದ್ರೆ ಇಲ್ಲೆರಡೂ ಒಂದೇ. ಆತ ಕಟ್ಟಿದ್ರಿಂದ ಅದು ಪಾತಿವೃತ್ಯವಾಗಿ ಗಟ್ಟಿಯಾಗಿದೆ ಅಂತ ಹೇಳ್ತಾರೆ. ಈ ಮಾತೆಯ ಪಾತಿವೃತ್ಯದಿಂದ ಆತನಿಗೆ ಮೃತ್ಯುಂಜಯ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ. ಇವೆರಡು ಒಂದೇ ಆದ್ರಿಂದ ಇಲ್ಲಿ ಏನ್ ನಾವು ನೋಡ್ತಾ ಇದ್ದೀವಿ, ಶಿವ ಮತ್ತು ಶಕ್ತಿಯರ ಸಾಮರಸ್ಯವನ್ನ ಕಾಣ್ತಾ ಇದ್ದೀವಿ. ಇಲ್ಲಿ ಸಮಯಾಚಾರವನ್ನ ನಾವು ಈ ನಾಮದಲ್ಲಿ ನೋಡ್ತಾ ಇದ್ದೀವಿ. ಇದರಲ್ಲಿ ಈ ಒಂದು ಬೀಜಾಕ್ಷರ ಅಡಕವಾಗಿದೆ, ಅದನ್ನ ಮುಂದೆ. ನಂತರದ ನಾಮ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೇವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಅಂತ ಅನ್ಬಿಟ್ಟು ಇದೆ. ಇಲ್ಲಿಂದ ನಾವೇನ್ ಮಾಡ್ತೀವಿ, ಮಧ್ಯಕೂಟಕ್ಕೆ ಈ ನಾಮದಿಂದ, ಈ 13ನೇ ನಾಮದಿಂದ ನಾವೇ ಎಲ್ಲೋ ಮಧ್ಯಕೂಟಕ್ಕೆ ಬರ್ತೀವಿ. ನಾನು ಆವಾಗ್ಲೇ ಹಿಂದೆ ನಿಮ್ಗೆ ಹೇಳಿದ್ದೆ, ಅಂದ್ರೆ ಮಾತೆಯ ಶರೀರವನ್ನ 3 ಕೂಟಗಳಾಗಿ ಮಾಡಿದ್ದಾರೆ ಅಂತ ಅನ್ಬಿಟ್ಟು. ಮೊದಲನೇದು ವಾಗ್ಭವ ಕೂಟ, ಅದು ಜ್ಞಾನದಿಂದ ತುಂಬಿರ್ತಕ್ಕಂಥ ಕೂಟ. ಇದುವರೆಗೂ ನಾವೇನ್ ತಿಳ್ಕೊಂಡ್ವಿ, ಈ ವಾಗ್ಭವ ಕೂಟದಲ್ಲಿ ಮಾತೆಯ ಒಂದೊಂದು ವರ್ಣನೆಯನ್ನು, ಮುಖದ ಒಂದೊಂದು ವರ್ಣನೆಯನ್ನು ನಾವೀಗ ತಿಳ್ಕೊಂಡ್ವಿ. ಅದು ಇವಾಗ ಮುಗೀತು. ಇವಾಗ ನಾವು ಮಧ್ಯಕೂಟಕ್ಕೆ ಬರ್ತಿದೀವಿ. ಮಧ್ಯಕೂಟ ಅಂದ್ರೆ ಕಾಮರಾಜಕೂಟ ಅಂತ ಹೇಳ್ತಾರೆ. ಅದೆಲ್ಲಿಂದ ಎಲ್ಲಿಗಿದೆ ಅಂದ್ರೆ ಈ ಕಂಠದಿಂದ ಈ ನಡುವಿನವರೆಗೂ ಇರ್ತಕ್ಕಂತ ಒಂದು ಭಾಗವನ್ನ ನಾವು ಮಧ್ಯಕೂಟ ಅಥವಾ ಕಾಮರಾಜಕೂಟ ಅಂತ ಹೇಳ್ತೀವಿ. ಈಗ ಅದರ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಕೆಲವು ನಾಮಗಳಲ್ಲಿ ಆ ಮಧ್ಯಕೂಟದ ವರ್ಣನೆಯನ್ನ ನಾವು ಕಾಣ್ತೀವಿ. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅಂತಂದ್ರೆ ಇಲ್ಲಿ ಭುಜದ ಒಂದು ವರ್ಣನೆಯನ್ನ, ಮಾತೆಯ ಒಂದು ಈ ಭುಜದ ವರ್ಣನೆಯನ್ನ ಕೊಟ್ಟಿದ್ದಾರೆ, ತಿಳಿಸ್ತಾ ಇದ್ದಾರೆ ಇಲ್ಲಿ. ಮತ್ತು
ಕಂಠದ ವರ್ಣೆ, ಈ ಕಂಠ ಅಲ್ವಲ್ಲ, ಈ ಕಂಠಕ್ಕೆ ಹಾಕೊಂಡಿರೋ ಅಂತ ಆಭರಣಗಳ ಒಂದು ಇದು ಕೂಡ ಈ ಕಂಠದಿಂದ ಕೆಳಕ್ ಬಂದಿರುತ್ತೆ, ಜೋಲ ಆಡ್ತಾ ಇರುತ್ತಲ್ಲ, ಆ ಆಭರಣಗಳ ವಿವರಣೆ ಕೂಡ ಇದರಲ್ಲಿದೆ. ಅಂತಂದ್ರೆ ಆಭರಣಗಳು ಅಂತ ಅಂದಾಗ ನಾವೇನ್ ಹೇಳ್ತೀವಿ, ಆಭರಣಗಳ ಅಂದಾಗ ಬರೀ ಆಭರಣ ಅಂತ ನಾವ್ ಅದನ್ನ ನೋಡ್ಬೋದು. ಅದು ಒಂದು ಮಂತ್ರ ಶಕ್ತಿಯಿಂದ ಮಾತೆ ಧರಿಸಿರ್ತಕ್ಕಂಥ ಪ್ರತಿಯೊಂದು ಆಭರಣಗಳು ಕೂಡ ಒಂದು ಮಂತ್ರ ಶಕ್ತಿಯಿಂದ ಕೂಡಿರುತ್ತೆ. ಅದಕ್ಕೆ ಇದನ್ನ ಈ ಲಲಿತ ಸಹಸ್ರ ನಾಮವನ್ನ ಮಂತ್ರ ರಾಜ ಅಂತ ಕರೀತಾರೆ. ಅಷ್ಟೊಂದು ಒಂದೊಂದ್ರಲ್ಲೂ ಒಂದೊಂದು ಮಂತ್ರ ಅನ್ನೋದು ಅಂದ್ರೆ ಆ ಮಾತೆನ ನಾವು ಉಪಾಸಿಸ್ಬೇಕು, ಅವಳನ್ನ ಪಡಿಬೇಕು, ಅವಳನ್ನ ಹೊಂದಬೇಕು ಅಂದಾಗ ನಾವು ಈ ಮಂತ್ರ ಪಠನೆ ಮಾಡ್ತಾ ಇದ್ದಾಗ ಒಂದೊಂದು ಮಂತ್ರದಲ್ಲೂ ಕೂಡ ಅಷ್ಟೊಂದು ಶಕ್ತಿ ಇರುತ್ತೆ. ಏನ್ ನಾವೀಗ ಆಕೆಯ ಆಭರಣಗಳನ್ನ ನೋಡ್ತಾ ಇದ್ದೀವೋ ಅದ್ರಲ್ಲೂ ಕೂಡ ಅಷ್ಟೊಂದು ಶಕ್ತಿ, ಮಂತ್ರ ಶಕ್ತಿ ಅನ್ನೋದು ಆ ಆಭರಣಗಳಲ್ಲಿ ತುಂಬಿದೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಾವು ಕಾಣ್ತೀವಿ. ಈಗ ಆಭರಣಗಳನ್ನ ಧರಿಸೋದು ಅಂತಂದ್ರೆ ಈಗ ಒಂದು ಇದೇ ಇದೆ, ಸ್ತ್ರೀಯರು ಆಭರಣಗಳ ಬಗ್ಗೆ ಒಂದು ವ್ಯಾಖ್ಯಾನನೇ ಇದೆ. ಆ ಸ್ತ್ರೀ ಆಭರಣ ತೊಟ್ರೇನೆ ಅವಳು ಒಂದು ಇದು ಅಂತ ಅನ್ಬಿಟ್ಟು ಹೇಳ್ತಾರೆ. ಆಭರಣ ಇರ್ಲೇಬೇಕು ಸ್ತ್ರೀಗೆ ಅಂತ. ಯಾಕೆ ಅಷ್ಟೊಂದು ಆಭರಣಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಆ ಆಭರಣದಿಂದ ಅವಳ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ದೃಢತೆಯನ್ನ ಹೊಂದುತ್ತಾಳಂತೆ. ಆಭರಣ ಧರಿಸಿದಾಗ ಅವಳಿಗೆ ಅಷ್ಟೊಂದು ಶಕ್ತಿ ಬರುತ್ತಂತೆ. ನಾವಂತೀವಿ ಅಯ್ಯೋ ಏನು ಸೌಂದರ್ಯ ಹೆಚ್ಚಿಸ್ಕೊಳಕ್ಕೋಸ್ಕರ ಆಭರಣ ಹಾಕೊಂಡಿದ್ದಾರೆ, ಅಥವಾ ಅವ್ರ ಮನೇಲಿ ದುಡ್ಡು ಜಾಸ್ತಿ ಆಗಿದೆ, ಹಣ ಜಾಸ್ತಿ ಆಗಿದೆ, ಅದನ್ನು ಪ್ರದರ್ಶನ ಮಾಡಕ್ಕೋಸ್ಕರ ಆಭರಣಗಳೆಲ್ಲ ಧರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾವಂತೀವಿ. ಆದ್ರೆ ಆಭರಣದ ಒಂದು ಮೂಲವನ್ನ ನಾವು ನೋಡಿದಾಗ ಅದು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಒಂದು ದೃಢತೆಯನ್ನ ಈ ಮನುಷ್ಯನಿಗೆ ಕೊಡ್ತಾ ಹೋಗುತ್ತೆ. ಅಂದ್ರೆ ಸ್ತ್ರೀ ಧರಿಸ್ತಾಳಲ್ಲ, ಅವಳಿಗೆ ಹೆಚ್ಚಿನ ದೃಢತೆಯನ್ನ, ಆರೋಗ್ಯದ ಒಂದು ನಾವ್ ನೋಡ್ತೀವಲ್ಲ, ಈಗ ಮದ್ವೆ ಆದಾಗ ನಾವು ಬೇಕಾದಷ್ಟು ಬಂಗಾರನ ಅಂತ ಸಮಯದಲ್ಲೇ ನಾವು ಸ್ತ್ರೀಗೆ ಬಂಗಾರನ ಹಾಕೋದು. ಆಮೇಲೆ ಈ ಶ್ರೀಮಂತ ಮಾಡಿದಾಗ ಅವಾಗ್ಲೂ ಕೂಡ ನಾವು ಬಂಗಾರನ ಹಾಕ್ತಿವಿ. ಆ ಶ್ರೀಮಂತ ಮಾಡಿದಾಗ ಹಾಕೊಳ್ಳೋ ಅಂತ ಬಂಗಾರ ಏನಾಗತ್ತೆ, ಮುಂದೆ ಸಂತಾನ ಒಂದು ದೃಢತೆ, ಆ ಹುಟ್ಟತಕ್ಕಂಥ ಮಗು ಅಷ್ಟೊಂದು ದೃಢವಾಗಿ ಹುಟ್ಟುತ್ತಂತೆ. ಯಾಕೆಂದ್ರೆ ಆ ಬಂಗಾರದಲ್ಲಿ ಅಂತ ಒಂದು ಅಂಶ ಇದೆ ಆ ಬಂಗಾರದಲ್ಲಿ. ಅದರಿಂದ ಸ್ತ್ರೀ ಬಂಗಾರವನ್ನ ಧರಿಸ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾರೆ. ಅದನ್ನ ಬರೀ ಸೌಂದರ್ಯಕ್ಕಾಗ್ಲಿ ಅಥವಾ ಇನ್ಯಾವುದಕ್ಕೆ ಆಗ್ಲಿ ಧರಿಸ್ಕೊಳ್ಳೋ ಅಂತದಲ್ಲ, ತೋರ್ಪಡಿಸ್ಕೊಳಕ್ ಹೋಗಿ ಧರಿಸ್ಕೊಳ್ಳೋ ಅಂತದಲ್ಲ. ಅದರಿಂದ ಒಂದು ಸ್ತ್ರೀಯ ಆರೋಗ್ಯ ಮತ್ತು ದೃಢತೆ ಅವಳಲ್ಲಿ ಹೆಚ್ಚಾಗಕ್ಕೋಸ್ಕರ ಈ ಬಂಗಾರವನ್ನ ಅವಳು ಧರಿಸ್ತಾಳೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗತ್ತೆ. ಮಾತೆ ಧರಿಸಿರೋ ಅಂತ ಆಭರಣ ಏನು ಅಂತಂದ್ರೆ, ಆ ಮಾತೆ ಧರಿಸಿರುವಂತ ಆಭರಣ ಶಕ್ತಿಯಿಂದ ಕೂಡಿರುವಂತದ್ದು ಅಂತ ಅಂದ್ಬಿಟ್ಟು ನಾವ್ ಹೇಳಿದ್ವಿ. ಏನು, ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅಂತ ಹೇಳಿದ್ವಿ. ಈ ನಾವು ಕಮನೀಯ ಭುಜಾನ್ವಿತ ಅಂತಂದಾಗ ಈ ಭುಜ ಅಂತ ಅಂತಾರೆ. ನಾವು ಏನ್ ಅನ್ಕೋತೀವಿ, ನಾವು ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ಬೇಕಾದ್ರೆ, ಪ್ರತಿಯೊಬ್ಬರು ಅವರ ಶಕ್ತಿನ ಪ್ರದರ್ಶನ ಮಾಡ್ಬೇಕಾದ್ರೆ ಮೊದಲು ನಾವು ಈ ಭುಜವನ್ನ ಉಪಯೋಗಿಸ್ಕೊತೀವಿ. ಈ ಭುಜನೇ ಬೇಕು ಶಕ್ತಿ ಪ್ರದರ್ಶನ. ಏನೋ ಒಂದು ತೂಕದ ಸಾಮಾನ್ಯ ಎತ್ತಬೇಕು, ಅಥವಾ ಇನ್ಯಾರೋ ನಮ್ಮ ಇದ್ ಮಾಡಕ್ ಬಂದ್ರು, ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ, ನಮ್ ಶರೀರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೊದಲು ಉಪಯೋಗಿಸೋ ಅಂತ ಒಂದು ಸಲಕರಣೆ ಅಂದ್ರೆ ಈ ಭುಜಗಳು. ಈ ಭುಜದಿಂದಲೇ ನಾವು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ. ಆದ್ರಿಂದ ಈ ಭುಜಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಈ ನಾಮದಲ್ಲಿ ಕೊಟ್ಟಿದ್ದಾರೆ. ಈ ಲಲಿತಾ ನಾಮದಲ್ಲಿ ಈ ಭುಜಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅಂದಾಗ, ಈ ನಾಮನ ನಾವು ಪ್ರಾರ್ಥನೆ ಮಾಡಿದಾಗ, ಇದೇ ಒಂದು ನಾಮನ, ಯಾವುದು, ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅನ್ನೋ ಈ ನಾಮನ ನಾವು 108 ಸಲ ನಾವು ಅದನ್ನ ಪಠನೆ ಮಾಡಿದಾಗ, ಆ ನಾಮ ಒಂದನ್ನೇ ಇಡ್ಕೊಂಡು ಓಂ ಶ್ರೀ ಅಂತ ಹಾಕೊಂಡು ಆ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅನ್ನೋ ನಾಮನ ನಾವು ಪಠನೆ ಮಾಡಿದಾಗ ಏನೇನು ನಮ್ಗೆ ಫಲ ಸಿಕ್ಕತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಎಷ್ಟೋ ಜನಕ್ಕೆ
ಭಯ ಅನ್ನೋದು ಇರುತ್ತೆ. ಅದು ಯಾವಾಗಿಂದ ಬಂದಿರುತ್ತೆ? ಚಿಕ್ಕ ವಯಸ್ಸಿನಿಂದಲೂ ಆ ಭಯ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಚಿಕ್ಕ ವಯಸ್ಸಿನಿಂದಲೂ ನಾವು ಆ ಭಯ 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 ಆ ಮನುಷ್ಯನಲ್ಲಿ ನೋಡ್ತಾ ಇರ್ತೀವಿ. ಚಿಕ್ಕ ವಯಸ್ಸಿನಲ್ಲಿ ಮಗು ಆಗಿದ್ದಾಗ ಏನಾಗತ್ತೆ, ನಾವು ಆ ಮಗುನ ಏನಾರ ಆ ತಂದೆ ತಾಯಿ ಇದ್ದವ್ರು ಹೇಳ್ತಾರೆ, ಹೋಗ್ಬಿಟ್ಟು ಏನೋ ಅಂಗಡಿಲಿ ಒಂದ್ ಸ್ವಲ್ಪ ಸಾಮಾನ್ ತಗೊಂಬ ಹೋಗಪ್ಪ ಅಂತಂದ್ರೆ, ಇಲ್ಲಪ್ಪ ನಂಗ್ ಭಯ ಆಗತ್ತೆ ಅನ್ನುತ್ತೆ ಆ ಮಗು. ಅದೇನಾಗತ್ತೆ, ಹಾಗೆ ಹಾಗೆ ಆ ಭಯ ಅನ್ನೋದು ಬೆಳ್ಕೊಂಡು ದೊಡ್ಡವ್ರು ಆಗ್ತಾ ಆಗ್ತಾ ಅದೇ ಬರ್ತಾ ಹೋಗುತ್ತೆ. ಆಮೇಲೆ ಇನ್ನೂ ಕೆಲವು ವ್ಯಕ್ತಿಗಳು ನಾವೇನ್ ನೋಡ್ತೀವಪ್ಪ ಅಂತಂದ್ರೆ, ಅವ್ರು ತುಂಬಾ ಬುದ್ಧಿವಂತರಾಗಿರ್ತಾರೆ, ಅವ್ರು ತುಂಬಾ ಮೆರಿಟ್ ಅಲ್ಲಿ ಇರ್ತಾರೆ. ಆದ್ರೆ ಅವರ ಭಾವನೆಗಳನ್ನ, ಅಂದ್ರೆ ಅವ್ರ ಬುದ್ಧಿನ ಹೊರಗ್ ಪ್ರದರ್ಶನ ಮಾಡ್ಕೋಬೇಕು. ಇವಾಗ ನಮ್ಮಲ್ಲಿ ಏನೋ ಬುದ್ಧಿ ಇದೆ ಅಂದಾಗ ಅದನ್ನು ಹೊರಗ್ ಪ್ರದರ್ಶನ ಮಾಡ್ದಾಗ್ಲೇ ಅದರ ಒಂದು ಫಲ ನಮ್ಗೆ ಸಿಗೋದು. ಇಲ್ದೆ ಹೋದ್ರೆ ಏನ್ ಪ್ರಯೋಜನ? ಅದಲ್ಲೇ ಕಮರಿ ಹೋಗುತ್ತೆ. ಆದ್ರಿಂದ ಯಾವ ಮೆರಿಟಿನ ವ್ಯಕ್ತಿ ಇರ್ತಾನೋ ಅವನು ತನ್ನ ಒಂದು ಭಾವನೆಯನ್ನ, ಆ ಒಂದು ಜ್ಞಾನವನ್ನ ಹೊರಕ್ಕೆ ಪ್ರದರ್ಶನ ಮಾಡ್ಕೋಬೇಕು. ಆದ್ರೆ ಕೆಲವರಲ್ಲಿ ಏನಾಗುತ್ತೆ, ಆ ಶಕ್ತಿ ಇರುತ್ತೆ, ಆ ಬುದ್ಧಿ ಇರುತ್ತೆ, ಆ ಮೆರಿಟ್ ಇರುತ್ತೆ, ಆದ್ರೆ ಅದನ್ನು ಹೊರಕ್ ಹಾಕುವಂತ ಒಂದು ಶಕ್ತಿ ಇರಲ್ಲ. ಅಲ್ಲೂ ಭಯ, ಏನೋ ಭಯ, ಏನೋ ಇದು ಸಂಕೋಚ ಅದು ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅವ್ರಿಗೆ. ಸಣ್ಣ ವಯಸ್ಸಿನಿಂದಲೂ ಬಂದು ಆವರಿಸ್ಕೊಂಡಾಗ ಏನಾಗತ್ತೆ, ಅವರು ಅದನ್ನ ಹೊರಕ್ ಹಾಕ್ದೇ ಇದ್ದಾಗ ಏನಾಗತ್ತೆ, ಅವರಲ್ಲಿ ಕೋಪ, ದ್ವೇಷ, ಅಸೂಯೆ ಇವೆಲ್ಲ ಜಾಸ್ತಿ ಆಗಿ ಅದೇನಾಗತ್ತೆ, ಅದೇ ಒಂದು ಮಾನಸಿಕ ಒಂದು ಕಾಯಿಲೆ ಆಗಿ ಮಾರ್ಪಡುತ್ತೆ. ಇಂಥ ಒಂದು ಏನು ಅನಾವಶ್ಯಕವಾದಂತ ಈ ದೋಷಗಳಿದೆಯೋ, ಈ ಕೋಪ, ದ್ವೇಷ, ಅಸೂಯೆ ಯಾವಾಗ ಹುಟ್ಕೊಳ್ಳುತ್ತೋ, ಈ ದೋಷ ಭಯದಿಂದ ಹುಟ್ಟಿರೋಂತ ಈ ದೋಷಗಳನ್ನೆಲ್ಲ ಈ ನಾಮ ಪರಿಹಾರ ಮಾಡುತ್ತೆ. ಯಾವುದು? ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅನ್ನೋ ನಾಮನ ನಾವು 108 ಸಲ ಪಠನೆ ಮಾಡಿದಾಗ ಏನಾಗತ್ತೆ, ಈ ಭಯ ಅನ್ನೋದು ಮನುಷ್ಯನಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನು ಗ್ರಹಗತಿಗಳು ನಮ್ಗೆ ಯಾವಾಗ್ಲೂ ಚೆನ್ನಾಗಿಲ್ದಾಗ ಏನಾಗತ್ತೆ, ನಮ್ಮ ಮನೇಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಅದ್ ದುಡ್ಡು ನಿಲ್ಲಲ್ಲ. ದಾರಿದ್ರ ಅನ್ನೋದು ಮುಚ್ಕೊಂಡ್ಬಿಡುತ್ತೆ. ದರಿದ್ರತೆ ಅನ್ನೋದು ಎಷ್ಟೇ ದುಡ್ಡು ಸಂಪಾದನೆ ಮಾಡ್ಕೊಂಬನ್ನಿ, ಅಯ್ಯೋ ನಾಳೆಗೆ ಇಲ್ಲ, ನಾಳೆ ಇನ್ನೇನೋ ಮಾಡ್ಬೇಕು, ಅದಕ್ ದುಡ್ಡಿಲ್ಲ, ಈ ತರ ದರಿದ್ರ ಅನ್ನೋದು ಮುಚ್ಕೊಂಡ್ಬಿಡುತ್ತೆ. ಈ ಗ್ರಹಗತಿಗಳಿಂದ ಆಗತಕ್ಕಂತ ಈ ದಾರಿದ್ರತೆ ಮತ್ತೆ ಇನ್ನೇನೇ ಲೋಪದೋಷಗಳು ಇದ್ರೂ ಕೂಡ ಈ ನಾಮವನ್ನ ಜಪಿಸಿದಾಗ, ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅನ್ನೋ ನಾಮನ 108 ಸಲ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಪಠನೆ ಮಾಡಿದಾಗ ನಾವು ಈ ಸಮಸ್ಯೆಗಳಿಂದ ದೂರ ಆಗ್ಬಹುದು ಅಂತ ಅಂದ್ಬಿಟ್ಟು ಈ ಲಲಿತಾ ಸಹಸ್ರನಾಮದಲ್ಲಿ ತಿಳಿಸ್ತಾರೆ. ಆಮೇಲೆ ಅದ್ರಲ್ಲೇ ರತ್ನ ಕ್ರೇವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಅಂತ ಅಂದ್ಬಿಟ್ಟು ಇದೆ. ಅಂದ್ರೆ ಏನು ಅಂತಂದ್ರೆ, ಈ ಮಾತೆ ತನ್ನ ಕೊರಳಿನಲ್ಲಿ ಧರಿಸಿರ್ತಕ್ಕಂತ ಚಿಂತಾಕ, ರತ್ನಗ್ರೇವೇಯ, ರತ್ನ ಮುತ್ತು ಅವುಗಳಿಂದ ಮಾಡಿರ್ತಕ್ಕಂತ ಒಂದು ಏನು ಚಿಂತಾಕ ಅಂತ ಹೇಳ್ತಾರೆ. ಚಿಂತಾಕ ಹಿಂದೆ ಎಲ್ಲ ಅದನ್ನ ಚಿಂತಾಕ ಹಾಕತಾರೆ, ಲೋಲಾಕ ಹಾಕತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಇವಾಗ ಆ ಹೆಸರುಗಳ ಬದಲಾಗಿ ಬೇರೆ ಬೇರೆ ಏನೋ ಬಂದಿದೆ. ಆ ಚಿಂತಾಕ ಅಂದ್ರೆ ಈ ಕೊರಳನಿಂದ ಉದ್ದಕ್ಕೆ ಇಲ್ಲಿವರೆಗೂ ಇರುತ್ತೆ ಅಂತಹ ಒಂದು ಆಭರಣವನ್ನ ಮಾತೆ ಧರಿಸಿದಳೆ. ಗ್ರೇವೇಯ ಅಂದ್ರೆ ಕಂಠ, ಅಂದ್ರೆ ರತ್ನಗ್ರೇವೇಯ, ರತ್ನದಿಂದ ಮಾಡಿರ್ತಕ್ಕಂತ ಒಂದು ಚಿಂತಾಕವನ್ನ ಮಾತೆ ಗ್ರೇವೇಯ ಅಂದ್ರೆ ತನ್ನ ಕಂಠದಲ್ಲಿ ಧರಿಸಿದಾಳೆ ಅಂತ ಆಯ್ತು. ನಾವು ಯಾಕೆ ಇದನ್ನ ಧರಿಸಿದಾಳೆ ಅದಕ್ಕೂ ಒಂದು ಅರ್ಥನ ಕೊಟ್ಟಿದ್ದಾಳೆ. ಬರೀ ಮಾತೆ ಸುಮ್ನೆ ಅಲಂಕಾರಕ್ಕೋಸ್ಕರ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಧರಿಸಿಲ್ಲ, ಅದು ಮಂತ್ರಶಕ್ತಿಯಿಂದ ತುಂಬಿದೆ. ಪ್ರತಿಯೊಂದು ಆಭರಣವೂ ಮಂತ್ರಶಕ್ತಿಯಿಂದ ತುಂಬಿದೆ ಅಂತ ನಾವ್ ಇದುವರೆಗೂ ತಿಳ್ಕೊಂಡ್ವಿ. ಆದರೆ ಅದನ್ನ ಇನ್ನೂ ನಾವು ಆಳವಾಗಿ ಹೋದಾಗ ಈ ಚಿಂತಾಕ ಮತ್ತು ಲೋಲ ಮುಕ್ತ ಅನ್ನೋದು ಏನು ಅನ್ನೋದು ಸ್ವಲ್ಪ ಈಗ ತಿಳ್ಕೊಳ್ಳೋಣ. ನಾವು ಈ ಮಾತೆಯ ಮುಕ್ತವಾದಂತ ಫಲ ಪಡಿಬೇಕು. ಈ ಮಾತೆನ ಉಪಾಸನೆ ಮಾಡಿ, ಅವಳ ಜಪವನ್ನು ಮಾಡಿ, ಉಪಾಸನೆಯ ಮೂಲಕ ನಾವು ಅವಳ ಜಪವನ್ನು ಮಾಡಿ ಅವಳಿಂದ ಒಂದು ಮುಕ್ತವಾದಂತ ಫಲನ
ಹೆಚ್ಚಿನ ಫಲನ ನಾವು ಅನುಭವಿಸ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ನಮ್ಮ ಈ ಕಷ್ಟಗಳೇನಿದೆ, ಈ ಲೋಕ ರೀತಿ ಆದಂತ ಒಂದು ಕಷ್ಟಗಳೇನಿದೆ, ಇದನ್ ಪರಿಹಾರ ಮಾಡ್ಬೇಕು, ನಾನು ಮುಕ್ತನಾಗ್ಬೇಕು. ಎಲ್ಲ ಈ ಇಹಪರದ ಎರಡೂ ಫಲಗಳನ್ನು ಅಮ್ಮ ಕೊಡೋ ಅಂತಳಾದ್ರಿಂದ ಅದನ್ನ ನಾವು ಪಡ್ಕಬೇಕು ಅಂತಂದಾಗ ನಾವೇನ್ ಮಾಡ್ತೀವಿ, ಆ ಫಲ ಬೇಕು ಅಂದಾಗ ನಾವು ಅವಳ ಉಪಾಸನೆಯಲ್ಲಿ ತೊಡಗ್ತೀವಿ. ಯಾವ ರೀತಿ ನಾವು ಅವಳು ಉಪಾಸನೆಯಲ್ಲಿ ತೊಡಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೇಗ್ ತೊಡಿಬೇಕು ಅಂತಂದ್ರೆ, ಆ ಜಪ ಅನ್ನೋದು ಒಂದು ಮಾರ್ಗ, ಉಪಾಸನೆಯ ಒಂದು ಮಾರ್ಗ ಈ ಜಪ ಅನ್ನೋದು. ಆ ಫಲನ ನಾವು ಪಡಿಬೇಕಾದ್ರೆ ಆ ನಿರಂತರವಾದ ಆ ಜಪದ ಒಂದು ಕ್ರಮವನ್ನ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ನಿರಂತರವಾಗಿ ಆ ಜಪದಲ್ಲಿ ನಾವು ನಿರತರಾಗ್ಬೇಕಾಗತ್ತೆ. ಅದು ಹೇಗೆ ಅಂತಂದ್ರೆ, ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವನ್ನು ನಾವು ಕಾಣ್ತಾ ಇದ್ದೀವಿ. ಈ ಪ್ರತಿಯೊಂದು ವಸ್ತುವಿನಲ್ಲೂ, ಈ ಸೂಕ್ಷ್ಮದಲ್ಲಿ, ಜಡದಲ್ಲಿ, ಅಣುವಿನಲ್ಲಿ, ಈ ಜೀವಿಯಲ್ಲಿ, ಈ ಆತ್ಮದಲ್ಲಿ, ಎಲ್ಲದರಲ್ಲೂ ಆ ದೇವಿ ಇದ್ದಾಳೆ. ಪ್ರತಿಯೊಂದರಲ್ಲೂ ಆ ದೇವಿ ಅನ್ನೋಳು ಆವರಿಸ್ಬಿಟ್ಟಿದ್ದಾಳೆ, ಎಲ್ಲದರಲ್ಲೂ ಇದ್ದಾಳೆ ಆ ಮಾತೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಯಾವಾಗ ಮಾತೆನ ಉಪಾಸನೆ ಮಾಡ್ಬೇಕು ಅಂತ ಜಪ ಮಾಡಕ್ ಶುರು ಮಾಡ್ತೀವೋ, ಆ ಮಾತೆಯ ಜಪವನ್ನ ನಾವು ಮಾಡೋವಾಗ ನಮ್ಮ ಮನಸ್ಸು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು. ಆ ಹೋಗ್ದಿರ ಈ ಪ್ರಕೃತಿಯ ಪ್ರತಿಯೊಂದರಲ್ಲೂ ಆ ಮಾತೆ ಇದ್ದಾಳೆ, ಜಡದಲ್ಲಿದ್ದಾಳೆ, ಸೂಕ್ಷ್ಮದಲ್ಲಿದ್ದಾಳೆ, ಪ್ರತಿಯೊಂದು ಅಣುವಿದ್ದಾಳೆ, ನಮ್ಮ ನರನಾಡಿಗಳಲ್ಲೂ ಕೂಡ ಅವಳು ಪ್ರತಿಯೊಂದರಲ್ಲೂ ತುಂಬಿದಾಳೆ ಅನ್ನೋ ಒಂದು ಸೂಕ್ಷ್ಮತೆಯನ್ನ ನಾವು ಅರಿತ್ಕೊಂಡು, ಅದರ ಜ್ಞಾನವನ್ನ ನಾವು ಮನಸ್ಸಿನಲ್ಲಿ ಮಾಡ್ಕೊಂಡು, ಮನಸ್ಸನ್ನ ಆ ಕಡೆ ಈ ಕಡೆ ಹೋಗೋ ಕರಿ ಬಿಡ್ದೀರ ನಾವು ಮನಸ್ಸಿನಲ್ಲಿ ಪೂರ್ಣವಾಗಿ ಅವಳನ್ನೇ ತುಂಬ್ಕೊಂಡಾಗ ಏನಾಗತ್ತೆ, ನಾವು ಜಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಭಕ್ತಿಯಿಂದ ನಾವು ನಿಶ್ಚಲವಾಗಿ ಜಪ ಮಾಡಿದಾಗ ಏನಾಗುತ್ತೆ, ಆ ಮಂತ್ರ ಅನ್ನೋದೇನಾಗತ್ತೆ, ನಾವು ಜಪ ಮಾಡ್ತಾ ಇರ್ತೀವಿ, ಆ ಜಪದ ಮಂತ್ರ ಏನಾಗತ್ತೆ ನಮ್ಮ ಇಲ್ಲಿ ಕಂಠದವರೆಗೂ ಬರುತ್ತೆ. ಅದು ಜಪ ಅಂತಂದ್ರೆ ಅದು ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಜಪ ಅಂತಂದ್ರೆ ಏನು ಅಂತಂದ್ರೆ, ಜಕಾರೋ ಜನ್ಮ ವಿಚ್ಛಿದ, ಸಕಾರೋ ಪಾಪನಾಶಕ, ತಸ್ಮಂ ಜಪ ಇತಿ ಪ್ರೋಕ್ತ ಜನ್ಮ ಪಾಪ ವಿನಾಶಕ ಅಂತ ಹೇಳ್ತಾರೆ. ಜಪ ಅನ್ನೋದಕ್ಕೆ ಇವಾಗ ನಾನು ಜಪ ಮಾಡ್ಬೇಕು, ಮಾತೆನ ಎಲ್ಲದರಲ್ಲೂ ಅವಳೇ ಇದ್ದಾಳೆ ಅಂತ ಅಂದ್ಬಿಟ್ಟು ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಜಪ ಮಾಡ್ಬೇಕು ಅಂತ ಅಂದಾಗ ಈ ಶ್ಲೋಕ ಸಂಸ್ಕೃತದಲ್ಲಿ ಇದೆ. ಇದೇನ್ ಹೇಳುತ್ತೆ, ಜಕಾರವು ಜನ್ಮ ವಿನಾಶಕ ಅಂದ್ರೆ, ಈ ಜಕಾರ ಅನ್ನೋದು ಮತ್ತೆ ಮತ್ತೆ ಈ ಜನ್ಮ ಮರಣ ಈ ಸಂಕೋಲೆಯಲ್ಲಿ ನಾವು ಸಿಕ್ಕೊಂಡು ಓದಾಡ್ತಾ ಇದ್ದೀವಿ, ಇದನ್ನ ವಿಮೋಚನೆ ಮಾಡುತ್ತೆ ಜಕಾರ ಅನ್ನೋದು. ಮತ್ತೆ ಅನ್ನೋದು ಪಾಪನಾಶಕ ಅಂತ ಹೇಳುತ್ತೆ. ನಾವು ಏನೇ ಪಾಪಗಳನ್ನ ಮಾಡಿದೀವೋ, ಜನ್ಮಾಂತರಗಳಲ್ಲೂ ನಾವು ಪಾಪನ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ, ಅದನ್ನ ನಮ್ಗೆ ಅರಿವೇ ಆಗಲ್ಲ ನಾವೇನ್ ಮಾಡ್ತಿದೀವಿ, ಯಾವ ಪಾಪ ಮಾಡ್ತಿದೀವಿ ಅಂತ. ಇಂಥ ಪಾಪಗಳನ್ನ ನಾಶ ಮಾಡುತ್ತೆ ಅನ್ನೋ ಅಕ್ಷರ, ಇವೆರಡು ಸೇರಿದಾಗ ಜಪ ಆಗತ್ತೆ. ಅಂತ ಜಪವನ್ನ ನಾವು ಮಾಡಿದಾಗ ಏನಾಗತ್ತೆ, ಈ ಜಪ ಮಾಡಿದಾಗ ನಾವು ಆ ಮಾತನ್ನ ಹೊಂದ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಜಪದಲ್ಲಿ ನಾವು 3 ವಿಧಗಳನ್ನ ಕಾಣ್ತೀವಿ. ಜಪ ಅಂದಾಗ ಏನೋ ಒಂದು ಮಾಲೆನ ಇಟ್ಕೊಂಡು ಹಿಂಗೆ ನಾವು ಇದನ್ ಮಾಡ್ಬಿಟ್ಟು ಜಪ ಮಾಡಿದ್ವಿ, ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ವಿ, ಜಪ ಮಾಡ್ಕೊಂಡ್ವಿ ಅಂತಂದ್ರೆ ಆ ಜಪದ ಬಗ್ಗೆ ನಾವು ಕೊಂಚವಾಗಿ ತಿಳ್ಕೊಂಡಿರ್ಬೇಕು. ಏನು ಜಪ ಅಂತ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಆ ಜಪದಲ್ಲಿ ವಾಚಕ, ಉಪಾಂಶು, ಮಾನಸಿಕ ಜಪ ಅಂತ ಅಂದ್ಬಿಟ್ಟು 3 ರೀತಿಯ ಜಪನ ಇರುತ್ತೆ. ವಾಚಕ, ಉಪಾಂಶು ಮತ್ತು ಮಾನಸಿಕ ಜಪ ಅನ್ನೋ 3 ರೀತಿಯ ಜಪನ ಇದ್ರಲ್ಲಿ ನಾವು ಕಾಣ್ತೀವಿ. ಉಪಾಂಶು ಅಂತಂದ್ರೆ ಏನು ಅಂತಂದ್ರೆ, ಈ ತುಟಿಗಳು ನಾವು ಜಪ ಕೂತಿರ್ತೀವಿ, ಕೂತಾಗ ಏನಾಗುತ್ತೆ, ಈ ತುಟಿಗಳನ್ನ ಅದರ್ತಾ ಇರೋದನ್ನ ನಮ್ಗೆ ಕೇಳಿಸುತ್ತೆ, ಆದ್ರೆ ಶಬ್ದ ಹೊರಗ್ ಬರ್ತಾ ಇರಲ್ಲ. ತುಟಿಗಳು ಅದರ್ತಾ ಇರುತ್ತೆ, ನಾವು ಮಂತ್ರನ ಪಠನೆ ಮಾಡುವಾಗ ತುಟಿಗಳು ಅದರ್ತಾ ಇರುತ್ತೆ, ಆದ್ರೆ ಶಬ್ದ ಹೊರಗ್ ಬರ್ತಾ ಇರಲ್ಲ. ಅದನ್ನ ನಾವೇನಂತೀವಿ, ಉಪಾಂಶು ಅಂತ ಕರಿತೀವಿ.
ಇನ್ನೊಂದು ವಾಚಕ ವಾಚಕ ಜಪ ಅಂತಂದ್ರೆ ಏನಾಗುತ್ತೆ, ಅದನ್ನ ನಾವೇನ್ ಮಾಡ್ತೀವಿ, ಜೋರಾಗಿ ಹೇಳ್ತಿರ್ತೀವಿ. ಜಪ ಅಂತಂದ್ರೆ ಗೊತ್ತಿಲ್ಲ ನಮ್ಗೆ, ಹೇಳ್ತಾ ಹೋಗ್ತೀವಿ ಜೋರಾಗಿ. ಅದೇನಾಗುತ್ತೆ, ಅವ್ರು ಬೇರೆಯವ್ರಿಗೂ ಕಿವಿಗೂ ಅದು ಬೀಳುತ್ತೆ. ನಾವು ಜೋರಾಗಿ ಯಾವಾಗ ಜೋರಾಗಿ ಆ ಮಂತ್ರ ಪಠನೆ ಮಾಡ್ಕೊತಾ ಇರ್ತೀವೋ, ಆ ಮಂತ್ರ ಪಠನೆ ಬೇರೆಯವ್ರ ಕಿವಿಗೂ ಬೀಳುತ್ತೆ. ಅದ್ ಬಿದ್ದಾಗ ಏನಾಗತ್ತೆ ಅಂತಂದ್ರೆ, ಅದನ್ನ ಅವ್ರಿಗೂ ಒಂಚೂರು ಫಲ ಅನ್ನೋದು ಅವ್ರಿಗೆ ಸಿಗುತ್ತೆ. ನಾವ್ ಹೇಳ್ಕೊಂಡಾಗ ಅವರು ಒಂಚೂರು ಕೊಂಚ ಕೇಳಿಸ್ಕೊಂಡಾಗ ಏನಾಗತ್ತೆ, ಆ ಮಂತ್ರ ಶಕ್ತಿಯ ಒಂದು ಫಲ ಅನ್ನೋದು ಅವ್ರಿಗೂ ಸಹ ಸಿಕ್ಕತ್ತೆ. ಯಾವ್ದ್ರಿಂದ? ಈ ವಾಚಕ ಅನ್ನೋ ಒಂದು ಜಪದಿಂದ ಸಿಗತ್ತೆ. ಹಾಗೆ ಈ ಮಾನಸಿಕ ಜಪ ಅಂತ ಮೂರನೇದಿದೆ. ಈ ಮಾನಸಿಕ ಜಪ ಅಂತಂದ್ರೆ ಅಂದ್ರೆ ಇದನ್ನ ನಾವು ಮನಸ್ಸಿನಲ್ಲೇ ಹೇಳ್ಕೋಬೇಕು. ಅಂದ್ರೆ ಆ ಜಪ ಮಂತ್ರವನ್ನ ನಾವೇನ್ ಮಾಡ್ತೀವಿ, ಜೋರಾಗಿ ಹೇಳೋದಾಗ್ಲಿ, ಅಥವಾ ಈ ಕಂಠದರ್ಗು ತಂದು ಈ ಶಬ್ದ ಮಾಡೋದಾಗ್ಲಿ ಮಾಡ್ದಿರ ಮಾನಸಿಕವಾಗಿ ಮನಸ್ಸಿನಲ್ಲೇ ನಾವು ಹೇಳ್ತಾ ಕಣ್ಣು ಮುಚ್ಚಿ ಕೂತಾಗ ಏನಾಗತ್ತೆ, ಅದಕ್ಕೆ ತುಂಬಾ ಒಂದು ಪವರ್ ಇರುತ್ತೆ. ಅಂದ್ರೆ ಈ ಮನಸ್ಸಿನಲ್ಲಿ ಧ್ಯಾನಿಸೋದು ಅಂತಾರೆ ಈ ಮಾನಸಿಕ ಜಪನ. ಈ ವಾಚಕ ಜಪಕ್ಕಿಂತ 10 ಪಟ್ಟು ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಈ ಉಪಾಂಶ ಜಪ. ಉಪಾಂಶ ಜಪ ಅನ್ನೋದು ಈ ಈ ಜಪಕ್ಕಿಂತ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಈ ಉಪಾಂಶ ಜಪಕ್ಕಿಂತ ಈ ಮಾನಸಿಕ ಜಪ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಎಷ್ಟು ಪಟ್ಟು? 3 ಪಟ್ಟು ಈ ಜಪ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ಅಂದ್ರೆ ಇದು ಬೇರೆಯವ್ರಿಗೂ ಕೇಳಿಸಲ್ಲ, ಈ ಕಂಠದವರ್ಗೂ ಬಂದು ಇದು ಆಗಲ್ಲ. ಇದು ಮನಸ್ಸಿನಲ್ಲೇ ನಾವೇನ್ ಮಾಡ್ತೀವಿ, ಮೌನವಾಗಿ ಕೂತು ನಾವು ಜಪ ಮಾಡಿದಾಗ ಇದು ತುಂಬಾ ಶ್ರೇಷ್ಠವಾದಂತ ಮಾನಸಿಕ ಜಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ರೀತಿಯಲ್ಲಿ ಜಪದಲ್ಲಿ ನಾವು 3 ವಿಧಗಳನ್ನ ನಾವು ಕಾಣ್ತೀವಿ. ಈಗ ನಾವು ಜಪ ಮಾಡುವಾಗ ಆ ಮಂತ್ರ ಏನಾಗುತ್ತೆ, ಈ ಕಂಠದಲ್ಲೇ ನಿಲ್ಲುತ್ತೆ. ಈ ಕಂಠದಲ್ಲಿ ಇಲ್ಲಿ ನಿಂತು ಬಿಡುತ್ತೆ, ಅದನ್ನ ನಾವು ಹೊರಗ್ ಬಿಡಲ್ಲ. ಅಂತಹ ಮಂತ್ರ ಚಿಂತನೆಯನ್ನ ಲೋಲೂರವಾಗಿ ಮಾಡಿದಾಗ, ಇಲ್ಲಿ ಇದೆಯಲ್ಲ ನೋಡಿ, ಲೋಲ ಮುಕ್ತ ಫಲಾನ್ವಿತ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ. ಲೋಲೂರವಾಗಿ ಮಾಡಿದಾಗ, ಲೋಲೂರ ಅಂದ್ರೇನು? ಆಸಕ್ತಿ. ಅಂತ ಒಂದು ಜಪವನ್ನ ನಾವು ಆಸಕ್ತಿಯಿಂದ ಮಾಡಿದಾಗ, ಇದು ಬೇಕು, ಇದನ್ನ ನಾವು ಆ ಮಾತೆನ ನಾವು ಅನುಭವಿಸ್ಬೇಕು ಅನ್ನೋ ಒಂದು ಆಸಕ್ತಿಯಿಂದ ನಾವು ಆ ಜಪವನ್ನ ಮಾಡಿದಾಗ ಏನಾಗತ್ತೆ, ಮಾತೆಯನ್ನ ನಾವು ಹೊಂದುತ್ತೀವಿ ಅನ್ನೋದು ಈ ನಾಮದಿಂದ ನಮ್ಗೆ ಗೊತ್ತಾಗತ್ತೆ. ಮುಂದಿನ ನಾಮ ಮುಂದಿನ ನಾಮ ಕಾಮೇಶ್ವರ ಪ್ರೇಮರತ್ನ ಮಣಿಪಣಿ ಪನಸ್ತನಿ ನಾಭ್ಯಾಲವಾಲ ರೋಮಾಲಿ ಲತಾಫಲ ಕುಚದ್ವಯಿ ಅಂತ ಇದೆ. ಕಾಮೇಶ್ವರ ಪ್ರೇಮರತ್ನ ಮಣಿಪನಿ ಪನಸ್ತನಿ ಅಂತ ಅಂದ್ಬಿಟ್ಟು ಮುಂದಿನ ನಾಮ ಇದೆ. ನಾನೀಗ ಈ ಜೀವರುಗಳು ಹೇಗಪ್ಪ ಅಂತಂದ್ರೆ, ಈ ಮನುಷ್ಯ ಇದು ಏನಿರುತ್ತೆ ಅವನ ಸ್ವಭಾವ ಅಂತಂದ್ರೆ, ಈ ಮನುಷ್ಯನ ಸ್ವಭಾವ ಸ್ವಲ್ಪ ಏನಾರ ಕಷ್ಟ ಆಯ್ತು, ಅವನಿಗೆ ಜೀವನದಲ್ಲಿ ಸ್ವಲ್ಪ ಕಷ್ಟಗಳು, ಏನೋ ಸಮಸ್ಯೆಗಳು ಇದು ಎದುರಾಗ್ತಾ ಇದೆ ಅಂದಾಗ ಅವನೇನ್ ಮಾಡ್ತಾನೆ, ಉದ್ವಿಗ್ನ ಆಗ್ಬಿಡ್ತಾನೆ. ಅಯ್ಯೋ ಸಾಕಪ್ಪ ನನ್ಗೆ ಈ ಜೀವನ, ನನ್ಗೆ ಯಾಕಪ್ಪ ಈ ಜೀವನ ಕೊಟ್ಟಿದ್ಯಾ, ನನ್ ಸಾಕ್ ಮಾಡ್ಕಪ್ಪ, ನನಗೆ ಈ ಸಂಸಾರದಲ್ಲಿ ಜೀವನ ಮಾಡಕ್ ಆಗಲ್ಲಪ್ಪ ಅಂತ ಅಂದ್ಬಿಟ್ಟು ಉದ್ವಿಗ್ನ ಆಗ್ಬಿಡ್ತಾನೆ. ಅವಾಗ ಒಬ್ಬ ಮಹಾನುಭಾವರು ಹೇಳ್ತಾರೆ, ಯಾಕಪ್ಪ ನೀನ್ ಇಷ್ಟು ಉದ್ವಿಗ್ನ ಆಗ್ತಾ ಇದ್ಯಾ, ಈ ಪ್ರಪಂಚನೇ ಬೇಡ ಅನ್ನೋಷ್ಟು ನೀನ್ ಯಾಕೆ ಇಷ್ಟೊಂದು ಬೇಸರನ, ಇಷ್ಟೊಂದು ಉದ್ವಿಗ್ನತೆಯನ್ನ ಹೊಂದ್ತಾ ಇದ್ಯಾ, ಯಾತಕ್ಕೋಸ್ಕರ ಹೊಂದ್ತೀಯ? ಆ ಪರಮಾತ್ಮ ಏನ್ ನಿಂಗ್ ಕಮ್ಮಿ ಮಾಡಿದಾನೆ ಈ ಪ್ರಪಂಚದಲ್ಲಿ? ನೋಡು, ಈ ವಾತಾವರಣ, ಈ ಪ್ರಕೃತಿ ಕೊಟ್ಟಿದ್ದಾನೆ. ಈ ಪ್ರಕೃತಿಯಲ್ಲಿ ಗಿಡ ಮರ ಬಳ್ಳಿ, ನಿನಗ್ ಬೇಸರ ಆಯ್ತು ಅಂದ್ರೆ ಈ ಪ್ರಕೃತಿಯಿಂದ ನೀನ್ ಆನಂದವನ್ನ ಹೊಂದ್ಬೋದಾ? ಅದು ಕೊಟ್ಟಿದ್ದಾನೆ. ಆಮೇಲೆ ನಿನಗ್ ಮನರಂಜನೆಗೆ ಬೇಕಾದಷ್ಟು ಸಲಕರಣೆಗಳನ್ನ ಕೊಟ್ಟಿದ್ದಾನೆ, ನೀನ್ ಏನ್ ಬೇಕಾದ್ರೆ ಮನರಂಜನೆಯನ್ನು ಹೊಂದ್ಬೋದು. ಹಾಗೆ ನೀನು ಒಳ್ಳೊಳ್ಳೆ ಆಹಾರ ತಿನ್ಬೇಕು ಅಂದ್ರೆ ಒಳ್ಳೊಳ್ಳೆ ಪದಾರ್ಥಗಳನ್ನ ಕೊಟ್ಟಿದ್ದಾನೆ. ಆ ಪದಾರ್ಥದ ಮೂಲಕ ನೀನ್ ಆಹಾರ ತಯಾರು ಮಾಡ್ಕೊಂಡು
ಅದನ್ನ ಕೂಡ ತಿನ್ನೋ ಅಂತ ಒಂದು ಅವಕಾಶ ಇದೆ. ಇಷ್ಟೆಲ್ಲ ಆ ಪರಮಾತ್ಮ ಸುಖವಾಗಿರ್ಬೋದು. ನಿನ್ ಗಂಡ, ಹೆಂಡತಿ, ಮಕ್ಕಳು ಇವನ್ನೆಲ್ಲ ಕೊಟ್ಟಿದ್ದಾನೆ. ಒಂದ್ ಸಂಸಾರ ಮಾಡ್ಕೊಂಡು ಅದ್ರಲ್ಲಿ ನೀನ್ ಆನಂದತೆಯನ್ನ ಹೊಂದು ಅದ್ರಲ್ಲಿ ಸುಖ ಪಡು ಅಂತ ಅನ್ಬಿಟ್ಟು ಅದನ್ನೂ ಕೊಟ್ಟಿದ್ದಾನೆ. ಆದ್ರೆ ಇದ್ಯಾವ್ದನ್ನು ನೀನ್ ಬಳಸ್ಕೊಳ್ದೀರ, ಇದಕ್ಕೆ ಏನು ಅಂತ ನೀನ್ ತಿಳ್ಕೊಳ್ದೀರ, ಅಯ್ಯೋ ನನ್ಗೆ ಈ ಪ್ರಪಂಚ ಬೇಡಪ್ಪ, ನನ್ ಸಾಕ್ ಮಾಡ್ಕೊಳಪ್ಪ. ಇನ್ನು ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಜನರು ಕೂಡ, ವಿಕೋಪಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಜನರು ಕೂಡ ಈ ಜೀವನವನ್ನ, ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಜೀವನ ಎಷ್ಟು ಅತ್ಯುತ್ತಮವಾದ್ದು, ಎಷ್ಟು ಇದಾಗಿದೆ ಅಂತ ತಿಳ್ಕೊಳ್ದೀರ ಅದನ್ನ ಹಾಳು ಮಾಡ್ಕೊಳ್ಳೋ ಅಂತ ಜನ ಜಾಸ್ತಿ ಇದ್ದಾರೆ ಈ ಪ್ರಪಂಚದಲ್ಲಿ. ಹಾಗೇನೆ ಇನ್ನೂ ಕೆಲವರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಯ್ಯೋ ನನಗ್ ಮೋಕ್ಷ ಬೇಕಪ್ಪ, ನಾನ್ ಮೋಕ್ಷ ಪಡ್ಕೋಬೇಕು. ಅಯ್ಯೋ ಈ ಸಂಸಾರ ಬಂದ್ರ, ಈ ಲೋಕದ ವ್ಯವಹಾರ ಇವೆಲ್ಲ ಕಟ್ಕೊಂಡ್ರೆ ನನ್ಗೆ ಆ ಪರಮಾತ್ಮನನ್ನ ಹೊಂದಕ್ಕಾಗಲ್ಲ, ಮೋಕ್ಷ ಹೊಂದಕ್ಕಾಗಲ್ಲ ಅಂತ ಹೇಳೋ ಅಂತ ಕೆಲವರು ಕೂಡ ಇದ್ದಾರೆ. ಆದ್ರೆ ಇದು ತಪ್ಪು ಕಲ್ಪನೆ, ಮನುಷ್ಯನಲ್ಲಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆ. ಯಾಕೆ ಅಂತಂದ್ರೆ ಪ್ರತಿಯೊಂದ್ರಲ್ಲೂ ನಾವೇನ್ ಅನುಭವಿಸ್ತಾ ಇದ್ದೀವಿ ಅದ್ರಲ್ಲೆಲ್ಲ ಆ ಮಾತೆ ಇದೆ. ಪ್ರತಿಯೊಂದ್ರಲ್ಲೂ ಆ ಮಾತೆ ಇರೋವಾಗ ನಾವೇನ್ ಮಾಡ್ಬೇಕು, ಅಮ್ಮ ಇದು ನಿನ್ ಕಷ್ಟ, ಇದು ನಿಂದು, ಇದಕ್ ಪರಿಹಾರ ನೀನ್ ಕಂಡಿಡಿ ಅಂತ ಅನ್ಬಿಟ್ಟು ಅವಳ ಮೇಲೆ ಭಾರ ಹಾಕಿ ನಾವು ನಡ್ಕೊಂಡು ಹೋದಾಗ ನಮ್ಗೆ ಯಾವ ತಾಪತ್ರಯಗಳು ಬರಲ್ಲ. ಅಲ್ಲದೆ ನಮಗ್ ಸಮಸ್ಯೆ ಬರಬೇಕಾದ ಕಾರಣ ಏನು ಅಂತಂದ್ರೆ ಆ ಸಮಸ್ಯೆನ ನಾವೇ ತಂದ್ಕಂತ ಇದ್ದೀವಿ. ಈ ಮನುಷ್ಯ ಅನ್ನೋನೇ ಸಮಸ್ಯೆಗಳನ್ನ ಉದ್ಭವ ಮಾಡ್ಕೊತಾ ಇದ್ದಾನೆ, ಅವನೇ ಕಷ್ಟದಲ್ಲಿ ಬೀಳ್ತಾ ಇದ್ದಾನೆ. ಯಾಕೆ? ಅವನ ಕೋರಿಕೆಗಳಿಂದ. ನನ್ಗೆ ಇದು ಬೇಕು, ನನ್ಗೆ ಅದು ಬೇಕು, ನಾನ್ ಹಾಗಿರ್ಬೇಕು, ನಾನ್ ಹೀಗಿರ್ಬೇಕು ಅನ್ನೋ ಒಂದು ಕೋರಿಕೆಗಳಿಂದ ಅವನೇ ಆ ಸಮಸ್ಯೆಯಲ್ಲಿ ಬೀಳ್ತಾ ಇದ್ದಾನೆ. ಅದಕ್ಕೇನ್ ಮಾಡ್ಬೇಕು? ಆ ಸಮಸ್ಯೆಯ ಮೂಲವನ್ನ ನಾವು ಹುಡುಕ್ಬೇಕು. ಅಂದ್ರೆ ನಾವು ತಗೊಳ್ಳೋ ಅಂತ ಒಂದು ಏನು ನಿರ್ಧಾರ ಇರುತ್ತೋ, ನಾವು ಜೀವನದಲ್ಲಿ ಒಂದು ತಗೊಳ್ಳೋ ಅಂತ ನಿರ್ಧಾರ ಏನಿರುತ್ತೋ ಆ ನಿರ್ಧಾರದ ಮೇಲೆ ನಮ್ಮ ಜೀವನ ಅನ್ನೋದು ಅವಲಂಬಿತ ಆಗಿರುತ್ತೆ. ನಾವು ಯಾವುದೇ ಒಂದು ಮೋಹಕ್ಕೆ, ಯಾವುದೇ ಒಂದು ಇದಕ್ಕೊಳಗಾಗ್ದೀರ ನಮ್ಮ ಜೀವನವನ್ನ ಒಂದು ನಡೆಸ್ಕೊಂಡು ಹೋಗ್ತಾ ಇದ್ರಿ, ಆ ಪರಮಾತ್ಮ ಕೊಟ್ಟಿರೋ ಅಂತ ಈ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡು ನಾವು ಈ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರೆ ಯಾವ ಸಮಸ್ಯೆಗಳು ಕೂಡ ಬರೋದಕ್ಕೆ ಆಗಲ್ಲ. ನಾವು ಸಮಸ್ಯೆಗಳನ್ನ, ನಾವು ಬರುವಂತ ಸಮಸ್ಯೆಗಳನ್ನ ನಾವ್ ಹೇಗ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಇದಕ್ಕೊಂದು ಉದಾಹರಣೆ ಅಂದ್ರೆ, ಇವಾಗ ನೀರು ಅನ್ನೋದೇನು? ಒಂದು ಲಿಕ್ವಿಡ್. ಅದು ಅಯ್ಯೋ ನೀರಾಗಿದ್ಯಪ್ಪ, ಲಿಕ್ವಿಡ್ ಆಗಿದೆ, ಇದು ಕಲ್ಲಾಗಿರ್ಬೇಕಾಗಿತ್ತು ಅಂದ್ರೆ ನಾವು ಆ ನೀರನ್ನ ಕಲ್ ಮಾಡಕ್ ಸಾಧ್ಯನಾ? ಇಲ್ಲ, ಸಾಧ್ಯ ಇಲ್ಲ. ಅದೇನಂದ್ರೆ ಅದ್ರ ಗುಣ, ಅದು ಆ ನೀರಿನ ಗುಣ, ಅದಕ್ಕೆ ನಾವು ಹೊಂದ್ಕೊಂಡು ಹೋಗಿರ್ಬೇಕೇ ಹೊರತು ಅದನ್ನ ಗಟ್ಟಿ ಮಾಡಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಅದೇ ರೀತಿ ನಮಗೆ ಬರೋ ಅಂತ ಸಮಸ್ಯೆಗಳು ಏನಿದೆ ಅದನ್ನ ನಾವು ಪರಿಹಾರ ಮಾಡ್ಕೋಬೇಕು ಅಂತಂದಾಗ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ಯಾರೋ ಹಿರಿಯರಿದ್ದಾರೆ ಅಂತ ಅಂದಾಗ, ಅಯ್ಯೋ ಮನೆಯಲ್ಲಿ ಏನಪ್ಪಾ ಇವ್ರು ಬಂದ್ ಕೂತಿದ್ದಾರೆ, ಇವ್ರಿಗ್ ಮಾಡದೇ ಆಗೋಗುತ್ತೆ ನಾನು ಅಂತ ಅನ್ಕೊಂಡು ಬೇಸರ ಪಟ್ಕೊಳ್ಳೋದಲ್ಲ. ಅದೇ ರೀತಿ ಹಿರಿಯರು ಕೂಡ, ಅಯ್ಯೋ ಅವ್ರು ನನ್ಗೇನು ಮಾಡ್ಲೇ ಇಲ್ಲ, ನನ್ನ ಟೈಮ್ಗೆ ವಿಚಾರಿಸೋದೇ ಇಲ್ಲ ಅಂದ್ರೆ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು. ಅಂದಾಗ ಆ ಗುಣನ, ಏನು ನಾವು ಹೊಂದ್ಕೊಂಡು ಹೋಗೋವಂತ ಗುಣ ಇದೆಯೋ ಅದನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಾಗ ನಾವು ಈ ಸಮಸ್ಯೆಯ ಪರಿಹಾರವನ್ನ ಕಾಣ್ತೀವಿ. ಏನು ಮೂಲ ಸಮಸ್ಯೆ ಇದೆಯೋ ಅದಕ್ಕೆ ನಮಗೆ ಪರಿಹಾರ ಸಿಕ್ಕುತ್ತೆ. ಆದ್ರಿಂದ ನಾವು ಎಲ್ಲ ಪರಿಸ್ಥಿತಿಗಳಿಗೂ ಹೊಂದ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ 14ನೇ ನಾಮ ಕಾಮೇಶ್ವರ ಪ್ರೇಮರತ್ನ ಮಣಿಪ್ರತಿ ಪಣಸ್ತನಿ ನಾಭ್ಯಾಲವಾಲ ರೋಮಾಲಿ ಲತಾಫಲ ಕುಚದ್ವಯಿ ಅಂತ ಅಂದ್ಬಿಟ್ಟು ಮುಂದಿನ ನಾಮ ಇದೆ. ಈ ನಾಮವನ್ನ ಯಾವ್ದಕ್ಕೆ ಹೋಲಿಸಿದಾರಪ್ಪ ಅಂದ್ರೆ ಮಾತೆಯ ವಕ್ಷಸ್ಥಳಕ್ಕೆ ಹೋಲಿಸಿದ್ದಾರೆ ಈ ನಾಮನ. ಇದರಲ್ಲಿ ಬೀಜಾಕ್ಷರ ಅನ್ನೋದು ತುಂಬಿದೆ ಈ ನಾಮದಲ್ಲಿ. 14ನೇ ನಾಮದಲ್ಲಿ ಒಂದು ಬೀಜಾಕ್ಷರ ಅನ್ನೋದು ತುಂಬಿದೆ.
ವಕ್ಷಸ್ಥಲ ಮತ್ತು ನಾಭಿ, ಈ ಹೊಕ್ಕಳಗು ಇವೆರಡಕ್ಕೂ ಈ ನಾಮನ ವರ್ಣನೆ ಮಾಡಿದ್ದಾರೆ. ಈ ನಾಮವನ್ನ ಮಾತೆಯ ವಕ್ಷಸ್ಥಲ ಮತ್ತು ನಾಭಿಯ ವರ್ಣನ ನಾವಿದ್ರಲ್ಲಿ ನೋಡ್ತೇವೆ. ಈ ಮಾತೃಸ್ಥಾನ ಅನ್ನೋದು ಸಿಕ್ಕದಾಗ ಏನಾಗತ್ತೆ, ಇದಕ್ಕೆ ಈ ಮಾತೃಸ್ಥಾನ ತಾಯಿ ಸ್ಥಾನ ಪಡ್ಕೊಂಡಾಗ ಆ ಮಾತೆ ಏನ್ ಮಾಡ್ತಾಳೆ, ತನ್ನ ವಕ್ಷಸ್ಥಲದ ಮೂಲಕ ಆ ಮಗುವಿಗೆ ಹಾಲನ್ನ ಕೊಟ್ಟು ಆ ಮಗುವಿನ ಪಾಲನೆ ಪೋಷಣೆಯನ್ನ ಮಾಡ್ತಾಳೆ, ಆ ಮಗುವನ್ನ ಪೋಷಿಸ್ತಾಳೆ. ತನ್ನ ವಕ್ಷಸ್ಥಲದ ಮೂಲಕ ಆ ಮಗುವನ್ನ ಪೋಷಣೆ ಮಾಡ್ತಾಳೆ. ಹೇಗೆ ಅಂತಂದ್ರೆ ತನ್ನ ಪತಿಯ ಪ್ರೇಮವನ್ನ ತನ್ನಲ್ಲಿ ತೆಗೆದುಕೊಂಡು, ಪತಿ ಪ್ರೇಮ ಅನ್ನೋದನ್ನ ತನ್ನಲ್ಲಿ ತಗೊಂತಾಳೆ, ಅದನ್ನ ಎರಡರಷ್ಟನ್ನಾಗಿ ಮಾಡಿ, ಆ ಪ್ರೇಮನ ಎರಡರಷ್ಟನ್ನಾಗಿ ಮಾಡಿ ಅದನ್ನ ಹಾಲನ್ನಾಗಿ ಕ್ಷೀರವನ್ನಾಗಿ ಮಾರ್ಪಡಿಸಿ ತನ್ನ ವಕ್ಷಸ್ಥಲದ ಮೂಲಕ ಆ ಶಿಶುವನ್ನ ಪಾಲಿಸ್ತಾಳೆ. ಅದೇ ರೀತಿ ಮಾತೆ ಏನ್ ಮಾಡಿದಾಳೆ ಅಂತಂದ್ರೆ ಶಿವನ ಪ್ರೇಮವನ್ನ ತನ್ನಲ್ಲಿ ತಗೊಂಡು, ಆ ಶಿವನ ಪ್ರೀತಿಯನ್ನ ತನ್ನಲ್ಲಿ ಪಡೆದು ಅದನ್ನ ಎರಡರಷ್ಟನ್ನಾಗಿ ಮಾಡಿ ಈ ಪ್ರಪಂಚವನ್ನ ಪೋಷಿಸ್ತಾ ಇದ್ದಾಳೆ. ಯಾವ ರೀತಿ ಅಂದ್ರೆ ಆ ವಕ್ಷಸ್ಥಲದಲ್ಲಿ ಯಾವ್ದನ್ನ ಇಟ್ಕೊಂಡಿದ್ದಾಳೆ ಅಂದ್ರೆ ಸೂರ್ಯ ಚಂದ್ರರನ್ನ ತನ್ನ ವಕ್ಷಸ್ಥಲವನ್ನಾಗಿ ಇಟ್ಕೊಂಡಿದ್ದಾಳೆ. ಶಿವನ ಏನು ಒಂದು ಪ್ರೀತಿ ತಗೊಂಡ್ಲು, ಆ ಪ್ರೀತಿ ಜೊತೆಗೆ ತನ್ನ ಪ್ರೀತಿನೂ ಬೆರೆಸಿ ತನ್ನ ವಕ್ಷಸ್ಥಲದಲ್ಲಿ ಆ ಚಂದ್ರ ಮತ್ತು ಸೂರ್ಯರನ್ನ ಇಟ್ಕೊಂಡು ಅದರ ಮೂಲಕ ಆ ಕ್ಷೀರದ ಮೂಲಕ ಈ ಜಗತ್ತಿನ ಜೀವಿಗಳನ್ನ ಪೋಷಿಸ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಈ ವಾಗ್ದೇವತೆಯರು ಈ ಪ್ರಪಂಚದ ಈ ಜೀವಿಗಳಿಗೆ ವರ್ಣನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದನ್ನ ಊಹಿಸಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಚೆನ್ನಾಗಿದೆ ಈ ವರ್ಣನೆ ಅನ್ನೋದು. ಆ ಸೂರ್ಯ ಚಂದ್ರರನ್ನೇ ತನ್ನ ವಕ್ಷಸ್ಥಲವಾಗಿ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಅಮೃತ ಕಿರಣಗಳಿಂದ, ಸೂರ್ಯನ ಅಮೃತ ಕಿರಣಗಳಿಂದ ಬರುವಂತ ಆ ಒಂದು ಆಹಾರದಿಂದ ಈ ಜಗತ್ತು ಅನ್ನೋದು ಪೋಷಣೆ ಆಗ್ತಾ ಇದೆ. ಬರೀ ಜೀವರುಗಳಿಗೆ ಅಲ್ಲ, ಕೃಷ್ಣ ಪಕ್ಷದಲ್ಲಿ ದೇವತೆಗಳಿಗೂ ಕೂಡ ಆಹಾರ ಸಿಗುತ್ತೆ. ಮತ್ತೆ ಕೃಷ್ಣ ಪಕ್ಷದಲ್ಲಿ ಈ ಪಿತೃಗಳು ಯಾರು ಇದಾಗಿರ್ತಾರೋ ಆ ಪಿತೃಗಳಿಗೂ ಕೂಡ ಒಂದು ಆಹಾರ ಅನ್ನೋದು ಕೊಟ್ಟು ಮಾತೆ ಪೋಷಿಸ್ತಾ ಇದ್ದಾಳಂತೆ. ಈ ರೀತಿ ಬ್ರಹ್ಮಾಂಡದಲ್ಲಿ ಎಲ್ಲ ಜೀವರಾಶಿಗಳು ಪೋಷಣೆ ಹೊಂದ್ತಾ ಇದ್ದಾರೆ ಅಂದ್ರೆ ಆ ತಂದೆಯಾದ ಕಾಮೇಶ್ವರ ಮತ್ತು ತಾಯಿಯಾದ ಆ ಮಾತೆಯಿಂದ ಅವ್ರು ಹೇಗೆ ಅವರ ಪ್ರೀತಿನ ಎರಡು ಮಾಡ್ಕೊಂಡು ತನ್ನ ವಕ್ಷಸ್ಥಳದಿಂದ ಸೂರ್ಯ ಚಂದ್ರರ ಮುಖಾಂತರ ಈ ಜಗತ್ತನ್ನ ಪೋಷಿಸ್ತಾ ಇದ್ದರು. ಆ ರೀತಿಯಲ್ಲಿ ಇರೋದ್ರಿಂದ ಆ ತಂದೆಯಾದ ಕಾಮೇಶ್ವರನಿಗೂ ಮಾತೆಯಾದ ಆ ಪಾರ್ವತಿ ದೇವಿಗೂ ಆ ಮಾತೆಗೂ ನಾವು ನಮಸ್ಕಾರವನ್ನ ಮಾಡ್ಬೇಕಾಗತ್ತೆ. ಮಾಡ್ತಾ ಮುಂದಿನ ಒಂದು ಗೂಢ ರಹಸ್ಯವಾದಂತ ಬೀಜಾಕ್ಷರದ ಒಂದು ನಾಮವನ್ನ ಈಗ ನೋಡೋಣ. ಕಾಮೇಶ್ವರ ಅಂತಂದ್ರೆ ಯಾರು ಅಂದ್ರೆ ಕಾಮೇಶ್ವರ ಅಂತಂದ್ರೆ ಯಾರು ಅಂದ್ರೆ ಅವನು ಪರಬ್ರಹ್ಮ. ಅಂದ್ರೆ ಒಂದು ರತ್ನ ಅಂದ್ರೆ ಅದು ಪ್ರಕಾಶಿಸೋದು. ಒಂದು ರತ್ನ ಅಂತ ಅಂದಾಗ ಅದೇನು ತನ್ನ ಪ್ರಕಾಶ, ಅಷ್ಟೊಂದು ಪ್ರಕಾಶವಾಗಿರತಕ್ಕಂತ ರತ್ನ ಕಾಮೇಶ್ವರ ಅನ್ನೋದಕ್ಕೆ ಆ ರತ್ನಕ್ಕೆ ಹೋಲಿಸಿದ್ದಾರೆ. ಈ ಪರಬ್ರಹ್ಮ ಅನ್ನೋದನ್ನ ಯಾವ್ದ್ರಿಂದ ನಾವು ಕಾಣ್ತೀವಿ ಅಂತಂದ್ರೆ ಈಗ ಓಂಕಾರ, ಈ ಓಂ ಅನ್ನೋ ಅಕ್ಷರದಲ್ಲಿ ನಾವು ಆ ಪರಬ್ರಹ್ಮನ ಕಾಣ್ತೀವಿ ಅಂತ ಅಂದ್ವಿ ಅಲ್ವಾ. ಆ ಓಂಕಾರ ಅಕ್ಷರದಲ್ಲಿ ಶಿವನ ನಾಮ ಅಡಗಿದೆ. ಆ ಓಂಕಾರದಲ್ಲೇ ನಾವು ಆ ಶಿವನ್ನ ಕಾಣ್ತೀವಿ. ಆ ಓಂ ಅನ್ನೋದ್ರಲ್ಲಿ ನಾವು ಆ ಶಿವನ್ನ ಕಾಣ್ತಾ ಇದ್ದೀವಿ. ಆ ಓಂ ಅನ್ನೋದು ಈಶ್ವರನ ಪ್ರಣವ ಆದ್ರೆ ಅದನ್ನ ಮಾತೆ ಎರಡರನ್ನಷ್ಟಾಗಿ ಮಾಡಿದಾಳೆ. ನಾನು ಆಗ್ಲೇ ಹೇಳಿದ್ನಲ್ಲ, ಅವನ ಪ್ರೀತಿಯನ್ನ ತಗೊಂಡು ಆ ಪ್ರೀತಿನ ಎರಡರಷ್ಟನ್ನಾಗಿ ಮಾಡಿದ್ಲು ಪಾರ್ವತಿ ಮಾತೆ ಅಂದಾಗ ಆ ಓಂ ಅನ್ನೋ ಒಂದು ಅಕ್ಷರವನ್ನ ಇಲ್ಲಿ ಏನ್ ಮಾಡಿದಾಳೆ, ಎರಡರಷ್ಟನ್ನಾಗಿ ಮಾಡಿದಾಳಂತೆ. ಅದು ಯಾವ್ದಪ್ಪ ಅಂತಂದ್ರೆ ಅದು ಈ ಬೀಜಾಕ್ಷರದ ಅರ್ಥ. ಇದು ಇಲ್ಲಿ ಬರ್ತಾ ಇರೋದು ಒಂದು ಬೀಜಾಕ್ಷರದ ಅರ್ಥವನ್ನ ತಿಳಿಸ್ತಾ ಇದ್ದಾರೆ. ಆ ಓಂನಿಂದ, ಪ್ರಣವವಾದ ಆ ಓಂನಿಂದ ಮಾತೆ ಏನ್ ಮಾಡಿದ್ಲು,
ಎರಡರಷ್ಟಂಗ್ ಮಾಡಿದ್ಲ ಓಂನ. ಆ ಮಾಡಿದಾಗ ಏನಾಯ್ತು, 2 ಬೀಜಾಕ್ಷರಗಳು ಹೊರಕ್ಕೆ ಬಂತು. ಅದ್ಯಾವ್ದಪ್ಪ ಅಂತಂದ್ರೆ ಹ್ರೀಂ ಮತ್ತು ಶ್ರೀಂ ಅನ್ನೋ 2 ಬೀಜಾಕ್ಷರ ಹೊರಕ್ ಬಂತು. ಅದಕ್ಕೆ ಈ ನಾರಾಯಣ ಶ್ಲೋಕದಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ ಹ್ರಿಂಚತೆ ಹ್ರಿಂಚಸ್ಯ ಪತ್ನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈ ಓಂ ಅನ್ನೋ ಅಕ್ಷರದಿಂದ ಈ ಶ್ರೀಂ ಮತ್ತು ಹ್ರೀಂ ಅನ್ನೋದು ಎರಡಾಗಿದೆ ಅಂತ ತಿಳಿಸ್ತಾ ಇದೆ. ಈ ತ್ರಿಶತಿಯಲ್ಲಿ ಈ ಮಾತನ್ನ ಏನ್ ಮಾಡಿದ್ದಾರೆ, ವಿಶ್ವ ವಿಗ್ರಹ ಅಂತ ಕರೆದಿದ್ದಾರೆ ತ್ರಿಶತಿ ಒಳಗೆ. ಯಾವ ರೀತಿ ಅಂತಂದ್ರೆ ಈ ಕೃಷ್ಣ ಪರಮಾತ್ಮ ಮಾತೆಗೆ ತನ್ನ ಬಾಯಲ್ಲಿ ಜಗವನ್ನೇ ತೋರಿಸ್ತಾನಂತೆ. ಕೃಷ್ಣ ಪರಮಾತ್ಮ ಬಾಯಲ್ಲಿ ಜಗವನ್ನೇ ತೋರಿಸ್ತಾನಂತೆ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ನಾವು ಹಾಡು ಕೇಳಿದೀವಲ್ಲ, ಆ ರೀತಿ ಈ ಪ್ರಪಂಚ ಎಲ್ಲ, ಈ ಜಗತ್ತೆಲ್ಲ ಆಕೆ ಅವನ ಬಾಯಲ್ಲಿ ಆ ತಾಯಿ ಕಾಣ್ತಾಳೆ. ಅದೇ ರೀತಿ ಈ ಮಾತೆ ಕೂಡ ವಿಶ್ವ ವಿಗ್ರಹಳಾಗಿದ್ದಾಳೆ. ಈ ವಿಶ್ವವನ್ನೇ ತನ್ನಲ್ಲಿ ಧರಿಸಿದಾಳೆ, ತನ್ನ ಶರೀರದಲ್ಲಿ ಧರಿಸ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಈ ವಿಶ್ವದ ಉದ್ದಗಲದಕ್ಕೂ ಅವಳೇ ಪಸರಿಸಿದಾಳೆ, ಅವಳೇ ಪಸರಿಸಿ ವಿಗ್ರಹದಂತಿದ್ದಾಳೆ ಅಂತ ಅಂದ್ಬಿಟ್ಟು ಈ ಮಾತೆಯ ನಾಭಿಯ ವರ್ಣನೆಯನ್ನ ಈಗ ನಾವು ಕಾಣ್ತೀವಿ. ನಾಭಿ ಅನ್ನೋದನ್ನ ಯಾವ್ದಕ್ ಹೋಲಿಸಿದಾರಪ್ಪ ಇಲ್ಲಿ ಅಂತಂದ್ರೆ ಅಂತರಿಕ್ಷಕ್ಕೆ ಹೋಲಿಸಿದಾರಂತೆ. ಆ ನಾಭಿ ಅನ್ನೋದು ಎಲ್ಲಿದೆ ಮಾತೆದು ಅಂದ್ರೆ ಅಂತರಿಕ್ಷದಲ್ಲಿ ಇದೆಯಂತೆ ಆ ನಾಭಿ ಅನ್ನೋದು. ಆ ಅಂತರಿಕ್ಷದಲ್ಲಿ ರೋಮ ಅಂದ್ರೆ ಕಿರಣ ಅಂತಾರೆ. ಆ ಅಂತರಿಕ್ಷದಲ್ಲಿ ಇರ್ತಕ್ಕಂತ ನಾಭಿಯ ರೋಮದ ಕಿರಣಗಳು ಪುಂಜಿ ಪುಂಜವಾಗಿ ಈ ಪ್ರಪಂಚಕ್ಕೆ, ಈ ಜಗತ್ತಿಗೆ ಬರ್ತಾ ಇದೆಯಂತೆ. ಅಂತ ಅಂದ್ರೆ ಇಲ್ಲಿ ಒಂದು ಪಾತಿ ಒಳಗೆ ನಾವೇನು ಪಾತಿ ಅಂತೀವಿ, ಒಂದು ಏನ ಮಣ್ಣಲ್ಲಿ ಒಂದು ಪಾತಿ ಮಾಡ್ಬಿಟ್ಟು ಗುಣಿ ತೋಡ್ಬಿಟ್ಟು ಅದ್ರಲ್ಲಿ ಒಂದು ಬಳ್ಳಿ ನೆಡ್ತೀವಿ. ಆ ಬಳ್ಳಿ ಹಬ್ಕೊಂಡು ಮೇಲಕ್ ಬರುತ್ತೆ. ಅದೇ ರೀತಿ ಈ ಪಾತಿ ಅನ್ನೋದು ಎಲ್ಲಿದ್ಯಪ್ಪ ಅಂದ್ರೆ ಅಂತರಿಕ್ಷದಲ್ಲಿದೆಯಂತೆ. ಅಮ್ಮನ ಈ ನಾಭಿ ಅನ್ನೋದು ಪಾತಿಗೆ ಹೋಲಿಸಿದಾರೆ. ಅಲ್ಲಿ ಅಂತರಿಕ್ಷದಲ್ಲಿ ಅಮ್ಮನ ನಾಭಿ ಪಾತಿಯಾಗಿದೆಯಂತೆ. ಅದರಿಂದ ಬರ್ತಕ್ಕಂಥ ಕಿರಣಗಳನ್ನ ಯಾತಕ್ಕೆ ಹೋಲಿಸಿದ್ದಾರೆ ಅಂದ್ರೆ ಬಳ್ಳಿಗೆ ಹೋಲಿಸಿದ್ದಾರೆ. ಆ ಬಳ್ಳಿಗಳಿಗೆ ಹೋಲಿಸಿದಾರಂತೆ. ಆ ಬಳ್ಳಿಗಳು ಪುಂಜು ಪುಂಜವಾಗಿ ಹೊರಕ್ ಬರ್ತಾ ಬರ್ತಾ ಏನಾಗತ್ತೆ, ಆ ಬಳ್ಳಿ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಏನಾಗತ್ತೆ, ಆ ಬಳ್ಳಿಯಿಂದ 2 ಕಿರಣಗಳು ಹೊರಕ್ ಬರುತ್ತೆ. ಅಂದ್ರೆ 2 ಫಲಗಳು ಈಚೆಗೆ ಬರುತ್ತಂತೆ. ಫಲ ಅಂದ್ರೆ ಹಣ್ಣು, 2 ಹಣ್ಣುಗಳು ಈಚೆಗೆ ಬರ್ತಾ ಇದೆಯಂತೆ. ಅಂದ್ರೆ ಅದ್ ಯಾವ್ದು ಅಂದ್ರೆ ಸೂರ್ಯ ಚಂದ್ರ. ಅಂದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಇದೆ. ಆ ಅಂತರಿಕ್ಷ ಅನ್ನೋ ಪಾತಿ ಒಳಗೆ ಹೊರಟಂತ ಕಿರಣ, ಆ ಕಿರಣಗಳು ಯಾವುದು, ಆ ಬಳ್ಳಿ. ಆ ಬಳ್ಳಿಯಿಂದ ಹೊರಗ್ ಬಂದಿದ್ ಯಾವ್ದು ಹಣ್ಣಾಗಿ, ಆ ಬಳ್ಳಿ ಬಿಟ್ಟಿದ್ ಯಾವ್ದು, ಸೂರ್ಯ ಚಂದ್ರ ಅನ್ನೋ 2 ಹಣ್ಣುಗಳನ್ನ ಬಿಡ್ತಂತೆ. ಆ ಹಣ್ಣುಗಳು ಈಕೆಗೆ ವಕ್ಷಸ್ಥಲವಾಗಿ, ಮಾತೆಯ ವಕ್ಷಸ್ಥಲವಾಗಿ ಈ ಜಗತ್ತನ್ನ ಪೋಷಿಸ್ತಾ ಇದೆ ಅನ್ನೋದು ಈ ನಾಮದ ಅರ್ಥ. ಅಂದ್ರೆ ಅಂತರಿಕ್ಷವೆಂಬ ಪಾತಿಯಿಂದ, ಜ್ಯೋತಿ ಕಿರಣಗಳೆಂಬ ಬಳ್ಳಿಯಿಂದ ಉದ್ಭವಿಸಿದ ಸೂರ್ಯ ಚಂದ್ರರ ಫಲ ಸಮಸ್ತ ಲೋಕವನ್ನು ಪೋಷಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ನಾಮದಲ್ಲಿ. ಎಂತ ಅದ್ಭುತವಾದ ಕವಿತ್ವ ಅಂತ ಅಂದ್ಬಿಟ್ಟು ಇದನ್ನ ನೋಡಿದಾಗ ನಮ್ಗೆ ಈ ಲಲಿತಾ ಸಹಸ್ರನಾಮದಲ್ಲಿ ಕವಿತ್ವ ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಆ ವಾಗ್ದೇವತೆಯರು ಆ ಕವಿತ್ವವನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಮುಂದಿನ ನಾಮ ಹೋಗೋಣ. 15ನೇ ನಾಮ ಲಕ್ಷರೋಮಲತಾ ಧಾರತ ಸಾಮಾನ್ಯ ಮಧ್ಯಮ ಸ್ತನಭಾರ ಧನನ್ಮಧ್ಯ ಪಟ್ಟಬಂಧ ವಲಿತ್ರಯ ಅಂತ ಅಂದ್ಬಿಟ್ಟು 15ನೇ ನಾಮ. ಈ ನಾಮದಲ್ಲಿ ನಾವು ಏನ್ ನೋಡ್ತೀವಪ್ಪ ಅಂತಂದ್ರೆ ತಾಯಿಯ, ಈ ಮಾತೆಯ ಒಂದು ನಡು, ಈ ನಡು ಏನಿದೆಯೋ ಅದರ ವರ್ಣನೆನ ಇದ್ರಲ್ಲಿ ಮಾಡಿದ್ದಾರೆ. ಅದು ಮತ್ತು ಅದಕ್ಕೆ ಈ ಡಾಬು, ಹಿಂದಿನ ಕಾಲದಲ್ಲಿ ಈ ನಡುವಿಗೆ ಒಂದು ಡಾಬನ್ನ ಹಾಕೊಳ್ತಾ ಇದ್ರು. ಆ ಡಾಬಿನ ವರ್ಣನೆಯನ್ನ ಇಲ್ಲಿ ತೋರಿಸಿದ್ದಾರೆ. ನಡು ಮತ್ತು ಡಾಬಿನ ವರ್ಣನೆನ ಈಗ ನಾವು ಈ ಇದ್ರಲ್ಲಿ ನಾವು ನೋಡ್ತೀವಿ. ಹಿಂದಿನ ನಾಮದಲ್ಲಿ ನಾವೇನ್ ನೋಡಿದ್ವಿ,
ಬಳ್ಳಿ ಮತ್ತು ಅದರಲ್ಲಿ ಬಿಟ್ಟ ಫಲಗಳು, ಏನು ಆ ಪಾತಿಯಿಂದ ಬಳ್ಳಿ ಹೊರಗ್ ಬಂದು ಅದರಲ್ಲಿ 2 ಹಣ್ಣುಗಳು ಬಿಡುತ್ತೆ ಅಂತ ನಾವು ಹಿಂದಿನ ನಾಮದಲ್ಲಿ ತಿಳ್ಕೊಂಡ್ವಿ. ಅಂತರಿಕ್ಷ ಅನ್ನೋ ಒಂದು ಪಾತಿ ಒಳಗೆ ಬಳ್ಳಿ ಕಿರಣಗಳು ಎಂಬ ಬಳ್ಳಿಯಿಂದ ಹೊರಕ್ ಬಂದಂತ ಆ ಬಳ್ಳಿಯಿಂದ 2 ಫಲಗಳು, 2 ಹಣ್ಣುಗಳು ಹೊರಕ್ ಬಂತು ಅಂತ ಅನ್ಬಿಟ್ಟು ನಾವು ಹಿಂದಿನ ನಾಮದಲ್ಲಿ ತಿಳ್ಕೊಂಡ್ವು. ಇವಾಗ ಏನಾಯ್ತು, ಆ ಪಾತಿ ಅನ್ನೋದು ನಮಗ್ ಕಾಣ್ತಾ ಇಲ್ಲ, ಅದೆಲ್ಲಿದೆ? ಅಂತರಿಕ್ಷದಲ್ಲಿದೆ, ಅದ್ ನಮಗ್ ಕಾಣ್ತಾ ಇಲ್ಲ ಪಾತಿ. ಅಲ್ಲೇನಿದೆ? ಬರೀ ಶೂನ್ಯ. ಅಂತರಿಕ್ಷ ಅಂದ್ರೆ ಬರೀ ಶೂನ್ಯ, ನಮ್ಗೇನು ಕಾಣಲ್ಲ. ಆದ್ರೆ ಇಲ್ಲಿ ಆ ನಡುವನ್ನು ವರ್ಣಿಸುವಾಗ ನಮ್ಗೇನ್ ಹೇಳ್ತಾರೆ, ಸ್ತನಭಾರದಿಂದ ಆ ಸ್ತನಭಾರದಿಂದ ಆ ನಡು ಸಣ್ಣಕ್ಕಿದೆಯಂತೆ. ಆ ನಡು ಬಳ್ಳಿ ಅಂದ್ರೆ ಆ ಸಣ್ಣಕ್ಕಿದೆ ಅಂತಾನೆ ಅಲ್ವಾ ಅರ್ಥ. ಆ ಬಳ್ಳಿ ಅನ್ನೋದು ಹೇಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ. ಅದಕ್ಕೋಸ್ಕರ ಆ ಸ್ತನಭಾರವನ್ನ ತಡೆಯಕ್ಕಾಗ್ದಿರ ಆ 2 ಹಣ್ಣುಗಳು ಬಿಟ್ಟಾಗ ಆ ನಡು ಆ ಸ್ತನಭಾರವನ್ನ ತಡೆಯಕ್ಕಾಗ್ದಿರ ಏನಾಗಿದೆ, ಅದರಲ್ಲಿ 3 ಕಟ್ಟುಗಳಿಂದ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಆ ನಡುವನ್ನ 3 ಕಟ್ಟುಗಳಿಂದ ಕಟ್ಟಿದಾರಂತೆ. ಅಂದ್ರೆ ಇದನ್ನ ಸಾಮುದ್ರಿಕ ಲಕ್ಷಣ ಅಂತಾರೆ. ಈ ಮುದ್ರೆಗಳಲ್ಲಿ ಇದು ಒಂದು ಸಾಮುದ್ರಿಕ ಲಕ್ಷಣದ ಸುಲಕ್ಷಣ ಅಂತ ಹೇಳ್ತಾರೆ ಮುದ್ರೆಗಳಲ್ಲಿ. ಆ ಮಾತೆಯನ್ನ ವರ್ಣಿಸಿರೋದು ಇದು. ಈ ಸಾಮುದ್ರಿಕ ಲಕ್ಷಣ ಅಂತಂದ್ರೇನು ಅಂತಂದ್ರೆ, ಇದು ಯಾವ ಲೋಪದೋಷಗಳು ಇಲ್ದಿರ ಪರಿಪೂರ್ಣವಾಗಿರೋದು ಅಂತ ಅಂದ್ರೆ ಅದನ್ನ ಸಾಮುದ್ರಿಕ ಲಕ್ಷಣ ಅಂತ ಕರೀತಾರೆ. ಈಗ ಮನುಷ್ಯ ಅಂದ್ಮೇಲೆ ಏನಾದ್ರೂ ಒಂದು ಲೋಪನ ಅವನಲ್ಲಿ ಕಾಣ್ತೀವಿ, ಅವನಲ್ಲಿ ಪರಿಪೂರ್ಣತೆ ಅನ್ನೋದು ಇರಲ್ಲ. ಅಂತ ಪರಿಪೂರ್ಣವಾದ ಯಾವುದೇ ನೀವು ಹುಡುಕಿದ್ರು ಒಂದು ಲೋಪವನ್ನು ಕಾಣದೇ ಇರೋವಂತ ಒಂದು ಪರಿಪೂರ್ಣವಾದ ಲಕ್ಷಣ ಯಾರಲ್ಲಿ ಇರುತ್ತೋ ಅದಕ್ಕೆ ಸಾಮುದ್ರಿಕ ಲಕ್ಷಣ ಅಂತ ಕರೀತಾರೆ. ಇಂಥ ಲಕ್ಷಣಗಳನ್ನ ನಾವು ಯಾರಲ್ಲಿ ಕಾಣ್ತೀವಿ ಅಂತ ಅಂದಾಗ ಈ ಮನುಷ್ಯರಲ್ಲಂತೂ ಕಾಣಕ್ ಸಾಧ್ಯ ಇಲ್ಲ. ಇವನಲ್ಲಿ ಅದನ್ನ ಪಡ್ಕೊಳಕ್ಕೂ ಸಾಧ್ಯ ಇಲ್ಲ. ಅದನ್ನ ಈ ಮನುಷ್ಯತ್ವವನ್ನ ಧರಿಸಿ ಬಂದಂತ ದೇವತೆಗಳಿದ್ದಾರೆ. ಯಾರು? ರಾಮ, ಶ್ರೀಕೃಷ್ಣ ಪರಮಾತ್ಮ, ಸೀತಾದೇವಿ, ಇವರೆಲ್ಲ ಇದಾರಲ್ಲ, ಇವರಲ್ಲಿ ಈ ಸಾಮುದ್ರಿಕ ಲಕ್ಷಣವನ್ನ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಏನ್ ನಾವೀಗ ಅಂದ್ವಿ ಅಲ್ವಾ, ಈ 3 ಕಟ್ಟುಗಳನ್ನ ಕಟ್ಟಿದ್ದಾರೆ ಅಂತ ನಾವು ಅಂದ್ವಿ. 3 ಕಟ್ಟು ಈ ಸೊಂಟಕ್ಕೆ ಅದನ್ನ ತಾಳಲಾರ್ದೆ, ಸ್ತನಭಾರ ತಾಳಲಾರ್ದೆ ಆ ನಡು ಅನ್ನೋದು ಉಗ್ಲಾಡ್ತಾ ಇದೆ. ಅದಕ್ಕೆ ಆ ಡಾಬು ಅಂತ ಅನ್ಬಿಟ್ಟು 3 ಎಳೆಗಳಿಂದ ಮಾಡಿರ್ತಕ್ಕಂಥ ಒಂದು ಕಟ್ಟನ್ನ ಕಟ್ಟಿದ್ದಾರೆ ಅಂತ ಹೇಳಿದ್ವಿ. ಆ ಕಟ್ಟು ಯಾವ್ದಪ್ಪ ಅಂತ ಅಂದ್ರೆ ಕ್ರೀಮ್ ಅನ್ನೋ ಬೀಜಾಕ್ಷರ. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಬೀಜಾಕ್ಷರನ ತರ್ತಾ ಇದೆ. ಪೂರ್ತಿ ಈ ನಾಮ ಬೀಜಾಕ್ಷರದಿಂದ ಕೂಡಿದೆ. ಈ ಕ್ರೀಮ್ ಅನ್ನೋ ಬೀಜಾಕ್ಷರ ನಾವು ನೋಡಿದಾಗ ಇದನ್ನ ನಾವು ಮಾತೆಯ ದೇಹ 3 ಭಾಗಗಳಲ್ಲಿದೆ ಅಂತ ನಾವೇನು ಕಳ್ದು, ವಾಗ್ಭವಕೂಟ, ಕಾಮಕೂಟ, ಶಕ್ತಿಕೂಟ, ಅದು ಮಾತೆಯ ದೇಹ ಅಂತ ನಾವು ಹೇಳಿದ್ವಲ್ಲ. ಅದರಲ್ಲಿ ವಾಗ್ಭವ ಕೂಟದಲ್ಲೂ ಹ್ರೀಮ್ ಇದೆ, ಕಾಮರಾಜ ಕೂಟದಲ್ಲೂ ಹ್ರೀಮ್ ಇದೆ, ಶಕ್ತಿ ಕೂಟದಲ್ಲೂ ಹ್ರೀಮ್ ಇದೆ. ಇದರ ವಿವರಣೆ ಇನ್ನ ಮುಂದೆ ಬರುತ್ತೆ, ಅದು ವಿವರವಾಗಿ ತಿಳ್ಕೊಳ್ಳೋಣ. ಈಗ ಈ 3 ಕೂಟಗಳಲ್ಲಿರೋ ಅಂತ ಹ್ರೀಮ್ ಏನಾಗಿದೆ, ಈ ಮಾತೆಯ ಸೊಂಟದಲ್ಲಿ ಕಟ್ಕೊಂಡಿದ್ದಾಳೆ. ಡಾಬಿನ ರೂಪದಲ್ಲಿ ಆ ಹ್ರೀಮನ್ನ ಕಟ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರುತ್ತೆ. ಈ ಹ್ರೀಮ್ ಅನ್ನೋ ಬೀಜಾಕ್ಷರದಲ್ಲಿ ಯಾವ್ಯಾವ ಅಕ್ಷರ ಇದೆಯಪ್ಪ ಅಂದ್ರೆ ಆ, ರ, ಈಂ ಅನ್ನೋ ಈ 3 ಅಕ್ಷರ ಈ ಹ್ರೀಮ್ ನಲ್ಲಿದೆ. ಇದು ತುಂಬಾ ಅದ್ಭುತವಾದಂತ ಬೀಜಾಕ್ಷರ. ಇದರ ವಿವರಣೆ ಮುಂದಿನ ಇದ್ರಲ್ಲಿ ನೋಡೋಣ. ಆಮೇಲೆ ಮುಂದಿನ ನಾಮಕ್ಕೆ ನಾವು ಹೀಗೆ ಸರಿ, ಮುಂದಿನ ನಾಮ ಮುಂದಿನ ಸಲ ನೋಡೋಣ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಶೀಲಾಜಿ, ತುಂಬಾ ಅದ್ಭುತವಾಗಿ ಹೇಳಿದ್ರ. ನಿಮ್ಮ ಜ್ಞಾನ ಅದ್ವಿತೀಯ, ಜೊತೆಗೆ ಅದರಲ್ಲಿ ಎಷ್ಟು ಮುಳುಗಿ ನೀವು ಹೇಳ್ತೀರಾ ಅಂತಂದ್ರೆ ನಂದೇನಿಲ್ಲ, ಪದಗಳಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿ, ತುಂಬಾ ಸಂತೋಷ. ತುಂಬಾ ಅದ್ಭುತವಾಗಿತ್ತು ಮೇಡಮ್, ಅದನ್ನ ಮುಳುಗೋಗಿದ್ವಿ ನಾವು.
ಹೌದಾ, ತುಂಬಾ ಸಂತೋಷ. ಎಲ್ರಿಗೂ ಅದರ ಒಂದು ಜ್ಞಾನ ತಿಳಿಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ, ಇನ್ನೇನಿಲ್ಲ. ಎಲ್ರು ಹೌದು ತಿಳ್ಕೊಳ್ಳಿ, ಮೇಡಮ್, ಹೋದ್ ಎಲ್ರಿಗೂ ವಾರ ಅದ್ರ ನೀವ್ ಆನಂದವನ್ನ ಹೇಳಿದ್ರಲ್ಲ, ಹೊಂದ್ಲಿ. ಹಾ, ಹಾ ಹೋದ್ ವಾರ ಹೇಳಿ. ನೀವ್ ಹೇಳಿದ್ರಲ್ಲ, ಇದು ಹಾ ಅದನ್ನ ಹೇಳ್ಕೋಬೇಕಾದ್ರೆ ನಿಮ್ಗೆ ದೇವಿ ಬರ್ತಾಳೆ ಅಂತ. ಹಾ ಅದೇ ತರ ನನ್ನ ಮುಂದೆ ದೇವಿ ಇದ್ದಾಳೆ, ಅವಳ ಮುಂದೆ ನಾನು ಹೇಳ್ತಾ ಇದ್ದೀನಿ ಅನ್ನೋ ತರ ಅನುಭವ ಆಯ್ತು ಇವತ್ತು. ಓ, ತುಂಬಾ ಸಂತೋಷ ನಮ್ಮ, ತುಂಬಾ ಸಂತೋಷ. ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ಇಷ್ಟ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಅಮ್ಮ. ಅಲ್ಲಿ ಲಕ್ಷ್ಮೀ ಅದು ಬೀಜ ಮಂತ್ರ ಏನ್ ಹೇಳಿದ್ರೆ ನಂಗೆ ಸ್ಪಷ್ಟವಾಗಿ ಕೇಳಿಸ್ಕೊಳ್ತಾ ಇಲ್ಲ. ಯಾವ್ದು ಹೇಳಿ? ಅಲ್ಲ, ಕೊನೆಯದು ಕ್ರೀಮ್ ರೀಮ್ ಅಂದ್ರೆ ಗೊತ್ತಾಗ್ಲಿಲ್ಲ. ಕ್ರೀಮ್, ಹ್ರೀ ಹ, ಆ ರಾ ಇ ಅಂತ ಹೇಳದ್ನಲ್ಲ, 3 ಅಕ್ಷರ. ರೀಮ್ ಅಲ್ಲ, ಕ್ರೀಮ್. ಕೇಳಿಸ್ತಾ ಇಲ್ಲ ಅದು. ಯಾಕೆ ಮೇಡಮ್? ಆ ರಾ ಇ, ಹಾ, ಕ್ರೀಮ್. ಕ್ರೀಮ್, ಕ್ರೀಮ್ ಬೀಜಾಕ್ಷರ. ರೀಮ್ 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 ಹಾ, ಕ್ರೀಮ್ ಬೀಜಾಕ್ಷರ. ಓಕೆ ಓಕೆ. ಈಗ 3 ಕೂಟಗಳಲ್ಲೂ ಆ ಕ್ರೀಮ್ ಬಂದೇ ಬರುತ್ತೆ, ಎಲ್ಲಾದ್ರಲ್ಲೂ ಇರುತ್ತೆ. ಅದು ಕ್ರೀಮೇ ಪರಾಶಕ್ತಿ, ಆ ಪರದೇವಿ. ಹಾ, ಥ್ಯಾಂಕ್ ಯು ಮೇಡಮ್. ಆ ರಾ ಇ, ಈ ಈ ಎರಡನೇ ಇ. ಓಕೆ ಓಕೆ. ಮತ್ತೆ ಶೀಲಾಜಿ, ನೀವು ಹೇಳಿದ್ರೆ ಪಾತಿಯಿಂದ ಬಳ್ಳಿ ಮತ್ತೆ 2 ಫಲಗಳು, ಅದರಲ್ಲಿ ಹೇಗೆ ಸೃಷ್ಟಿ ಮತ್ತು ಅದನ್ನ ಸ್ಥಿತಿ ಎರಡನ್ನು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ತಗೊಂಬಂದ್ರಿ ಅಂತಂದ್ರೆ ಕಣ್ಣು ಕಟ್ಟೋ ತರ ಇತ್ತು. ಅದನ್ನ ಇನ್ನೊಂದು ಸ್ವಲ್ಪ ವಿವರಿಸ್ಬೇಕಾಗಿತ್ತು ನಾನು. ಅದೇ ಸೃಷ್ಟಿ ಸ್ಥಿತಿ ಇದನ್ನ ಅದ್ ಸ್ವಲ್ಪ ನಾನು ಇದು ಮಾಡಿದೆ. ಅದಕ್ಕೆ ಹೇಳ್ತಾ ಇದೀನಿ, ಬಹಳ ಚೆನ್ನಾಗಿತ್ತು. ತುಂಬಾ ಧನ್ಯವಾದ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿವರಿಸಿ. ಆಯ್ತು. ನಿಮಗೆ ಬರೋದು ಏನ್ ಹೇಳ್ಬೇಕು ಅನ್ಸ್ತಾ ಇರುತ್ತೋ ಅದನ್ನ ಕಂಪ್ಲೀಟ್ ಹೇಳ್ಬಿಡಿ ಅವಾಗ. ಆಯ್ತು. ಮತ್ತೆ ಅದನ್ನ ವಿವರ ಕೊಡಕ್ ಆಗಲ್ಲ. ಆ ಅಕ್ಷರ ಇವಾಗ ಓಂ ಐಂ ಹ್ರೀಂ 3 ಅಕ್ಷರದಲ್ಲೇ ಎಲ್ಲ ದೇವಿ ಅಡಗಿರೋದು, ಶಿವಶಕ್ತಿ ಎಲ್ಲಾನು ಅಡಗಿರೋದು ಅಂತ ಹೇಳಿದ್ರಿ. ಬಹಳ ಚೆನ್ನಾಗಿತ್ತು. ಬೇರೆಯವ್ರ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ನಾನ್ ಮಾತಾಡಕ್ ಹೋದ್ರೆ ನಾನೇ ಮಾತಾಡ್ತೀನಿ ಅಂತ ನಾ ಮಾತಾಡಲ್ಲ. ಪದ್ಮ ಅವರು ಹೇಳಿದ್ರಲ್ಲ, ಬಹಳ ಚೆನ್ನಾಗಿ ಅನ್ನೋದೆಲ್ಲ ನಮಗ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕೇಳೋದನ್ನ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಗುರು ಬಗ್ಗೆನೂ ಹೇಳಿದ್ರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಗುರು ತತ್ವ ಯಾವಾಗ್ಲೂ ನಾವು ಗುರು ಅಂತಂದ್ರೆ ನಾವು ನೇಮ್ ಅಂಡ್ ಫಾರ್ಮ್ ಅಲ್ಲಿ ಮಾತ್ರ ನೋಡಿ ಅವ್ರ ಪಾದ ಅಂದಿದ್ದ ತಕ್ಷಣ ಅವ್ರ ಪಾದಗಳನ್ನ ಹಿಡ್ಕೊಳ್ಳಿ ಅಂದ್ರೆ ಅರ್ಥ ಏನು? ಪಾದ ಹಿಡಿಯೋದು ಅಂತಂದ್ರೆ ಮನಸ್ಸಿನಿಂದ ಅವ್ರ ಪಾದಗಳನ್ನ ತಿಳ್ಕೊಂಡು ಅವ್ರನ್ನ ಹಿಡ್ದಾಗ ಎಲ್ಲ ಸರೆಂಡರ್ ಅಂದ್ರೆ ಪಾದಗಳಿಗೆ ಸರೆಂಡರ್ ಆಗೋದು. ಸರೆಂಡರ್ ಆಗ್ಬಿಟ್ರೆ ಅವ್ರು ನೋಡ್ಕೊಳ್ತಾರೆ ಅಂತಂದ್ರೆ ಅವ್ರು ಹಾಕೊಟ್ಟಿರೋದು ತೋರ್ಸ್ಕೊಟ್ಟಿರೋದು ದಾರಿಲಿ ನಾವು ನಡೆದಾಗ ಅವ್ರ ಮಾರ್ಗ ತೋರ್ಸ್ಕೊಡ್ತಾರೆ. ನಾವು ಅದನ್ನ ಡೇ ಟು ಡೇ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದು ನಮ್ ಕೆಲ್ಸ, ನಾವು ಮಾಡ್ಬೇಕಾಗುತ್ತೆ. ಅದೇ ಜ್ಞಾನ. ಅವರು ಜ್ಞಾನ, ಎಲ್ಲರಲ್ಲೂ ಜ್ಞಾನ ಇರೋದನ್ನ ತೆಗಿತಾರೆ, ಹೊರಗಡೆ ತೆಗಿಯಕ್ಕೆ ಅವರು ಗುರು ಬೇಕೇ ಬೇಕು. ಆ ಪರ್ದೆ ತೆರೆ ಹಾಕ್ದಂಗಿರುತ್ತಲ್ಲ, ಆ ತೆರೆನ ಅವರು ತೆಗಿತಾರೆ. ಅವ್ರು ತೆಗ್ದಾಗ ನಾವು ಅದನ್ನ ಅಳವಡಿಸ್ಕೊಂಡು ಜೀವನಕ್ಕೆ ನಡೆದಾಗ ಮಾತ್ರನೇ ಅದು ಉಪಯೋಗ ಆಗತ್ತೆ ಪ್ರತಿಯೊಂದು. ಇವಾಗ ನೀವು ಎಷ್ಟು ಚೆನ್ನಾಗಿ ದೇವಿ ಬಗ್ಗೆ ಹೇಳಿದ್ರಿ. ದೇವಿ ಭ್ರಮರಾಂಬಿಕಾ ಹೇಳಿದ್ರು, ದೇವಿ ಎದುರುಗಡೆನೆ ಬಂದಾಗಾಯ್ತು. ಬಹಳ ಸಂತೋಷ. ಇದು ಕೇಳಿದಾಗ ದೇವಿನ ಎದುರುಗಡೆನೆ ಅದು ಆತರ ಭಾವನೆ ಬರ್ಬೇಕು. ಆಮೇಲೆ ಎದುರುಗಡೆ ನೋಡೋ ದೇವಿ ನಮ್ಮ ಒಳಗಡೆನೆ ಇದ್ದಾಳೆ ಅನ್ನೋ ಭಾವನೆ ಆಮೇಲೆ ಬರುತ್ತೆ. ನಾನು ಅವಳು ಬೇರೆ ಅಲ್ಲ, ನಾನು ಅವಳು ಒಂದೇ ಅನ್ನೋ ಭಾವನ ಬರುತ್ತೆ. ಮುಂದಕ್ಕೆ ಬರ್ತಾ 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 ಹಾಗೆ ಒಳಗಡೆ ಹೋಗೋದು ಅಂದ್ರೆ ಅದೇ ಅರ್ಥ. ನೀವು ತುಂಬಾ ಚೆನ್ನಾಗ್ ಅದನ್ನ ವಿವರವಾಗಿ ಹೇಳ್ತಿದ್ರಲ್ಲ. ನಿಮ್ಗೆ ಎಷ್ಟು ವಿವರವಾಗಿ ಹೇಳ್ಬೇಕು ಅನ್ಸುತ್ತೋ ಪರವಾಗಿಲ್ಲ, ಎಷ್ಟು ನಿಧಾನ ಆದ್ರೂ ಪರವಾಗಿಲ್ಲ. ಅದೇ ನಾನು ಮುಂದಿನ ಸಲದಿಂದ 10 ನಾಮ ಹೇಳ್ಬಿಡೋಣ ನೋಡೋಣ. ಇಲ್ಲ ಅದನ್ನ ನೀವು ಆತರ ಒಂದು ಇದು ಇಟ್ಕೊಳ್ಳೇಬೇಡಿ. ಎಷ್ಟಾಗುತ್ತೋ ಅಷ್ಟೇ ಆಗ್ಲಿ, ಪರವಾಗಿಲ್ಲ. ಯಾಕೆಂದ್ರೆ